परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। हरि ओं। सुमतिभिरनुमेयं शुभ्रकायं सकायं सुखमयमनपायं मुक्त्युपायं विमायं नृहयममयमेयं देयमाम्नाय गेयं सदयमसददेयं श्रीसहायं भजेयं श्रीनिवासं जगन्नाथं। नमोस्तु तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एवैः। मिथ्या सिद्धान्त दुर्द्वान्त विद्वंसन विचक्षणः जयतीर्थाख्यतरणिर्भासतां नो हृदङ्गरे। अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयादस्मदिष्टार्थसिद्धये। मंत्रालय निवासी मां जागृत्काले सदावतु न्यायमुक्तावली कर्ता स्वप्ने रक्षतु मां सदा। रामपादाम्बुजासक्तं राघवेन्द्रगुरुप्रियं मुनीन्द्रयोगिनं सेवे कामितार्थप्रदायकम्। अज्ञानतिमिरच्छेदं बुद्धिसम्पत्प्रदायकं विज्ञानं बलं शान्तं विजयाख्यगुरुं भजे। हयग्रीवपदासक्तां वादिराजकृपापात्रं शान्तदान्तमहान्तं साधुसद्भक्तिशीलं मम गुरुगोविन्दं भजे। आपादमूलपर्यन्तं गुरूणाम् आकर्तृं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। हरि ओम्। ब्रह्मरुद्रादिवन्द्यं त्वां भजे वेङ्कटनायकं निवारयस्वानिष्टानि साधयेष्टानि माधव। ಶ್ರೀಗುರುಭ್ಯೋ ನಮಃ. ಹರಿ ಓಂ. ಋಷಿಗಳು ಯಾರು ಸರ್ವೋತ್ತಮ ಅಂತ ನಿರ್ಣಯ ಮಾಡಲಿಕ್ಕೆ ವೈಕುಂಠಕ್ಕೆ ತಾವು ತೆರಳಿ ಪರಮಾತ್ಮನ ವಕ್ಷಸ್ಥಳವನ್ನು ತಾಡನ ಮಾಡಿದ್ರು ಅಂತ ಕೇಳಿದ್ರು. ಇದು ಹೇಳ್ತಾ ಇದ್ದಾರೆ, ಪರಮಾತ್ಮನ ಸರ್ವೋತ್ತಮತ್ವವನ್ನು ತಿಳಿಬೇಕು ಅಂತಿದ್ರೆ ಕಾಲಿಂದ ಯಾಕೆ ನೋಡಬೇಕಿತ್ತು? ಬೇರೆ ಯಾವ್ದಾರ ಅಂಗದಿಂದ ನೋಡಬಹುದಿತ್ತಲ್ಲ. ಕಾಲಿಂದ ಒದ್ದಿದ್ದಕ್ಕೆ ಪಾಪ ಅನ್ನೋದು ಖಂಡಿತ. ಏನಪ್ಪ ಓದ್ಬಿಟ್ರು ಹೋಗ್ಬಿಟ್ರು ಸರ್ವೋತ್ತಮ ಯಾರು ಅಂತ ಗೊತ್ತಾಯ್ತು, ಇದೆಲ್ಲ ಕಲಹ ಆಯಿತು, ಇಷ್ಟೇ ನಮ್ಗೆ ಮುಗಿದೋಯ್ತಾ ಅಂತಂದ್ರೆ ಇಲ್ಲ, ದೇವರು ಬಿಡಲಿಲ್ಲ ಅಂತ ಭೃಗು ಋಷಿಗಳಿಗೆ ಬಹಳ ದುಃಖ ಆಯಿತು. ನಾನು ಈ ರೀತಿ ಪರಮಾತ್ಮನ ವಕ್ಷಸ್ಥಳಕ್ಕೆ ತಾಡನ ಮಾಡಿದ್ದೀನಿ ಕಾಲಿನಿಂದ, ನಾನು ಏನು ಮಾಡಲಿ ಅಂತ ಚಿಂತನೆ ಮಾಡಿ ಲಕ್ಷ್ಮೀನಾರಾಯಣ ಇಬ್ಬರನ್ನು ದೂರ ಮಾಡಿದ ನಾನೇ ಈಗ ಅವರಿಬ್ಬರನ್ನು ಒಂದು ಮಾಡಬೇಕು ಅಂತ ಚಿಂತನೆ ಮಾಡಿ ಆ ಪಾಪ ಕಳ್ಕೊಳ್ಳಿಕ್ಕೆ ಪರಮಾತ್ಮನ ವಕ್ಷಸ್ಥಳಕ್ಕೆ ಪಾದದಿಂದ ತಾಡನ ಮಾಡಿದಕ್ಕೆ 8 ರೂಪದಿಂದ ಅವರು ಪಾಪ ಕಳ್ಕೋಬೇಕಾಗಿತ್ತು ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಆದ್ರೆ ಬೇರೆಯವರು ಪ್ರಶ್ನೆ ಮಾಡಿದ್ರು, ಪರಮಾತ್ಮನಿಗೆ ಕಾಲಿಂದ ಮುಟ್ಲಿಕ್ಕೆ ಸಾಧ್ಯ ಆಯ್ತಾ ಭೃಗು ಋಷಿಗಳಿಗೆ ಅಂತಂದ್ರೆ ಬೇರೆ ಪುರಾಣ ಹೇಳಿದ್ರು, ಭೃಗು ಋಷಿಗಳು ಒದಿಬೇಕು ಅಂತಲೇ ಒದ್ದಿಲ್ಲಂತೆ. ಅಲ್ಲೊಂದು ಅನುಸಂಧಾನ ಮಾಡಿದ್ರಂತೆ. ಏನು ಅಂತಂದ್ರೆ ನನ್ನ ಪಾದದಲ್ಲೂ ಕೂಡ ಪರಮಾತ್ಮ ಇದ್ದಾನೆ, ಇಲ್ಲಿ ಶೇಷಶಾಹಿಯಾಗಿ ಮಲಗಿರೋ ಪರಮಾತ್ಮ ಶೇಷಶಾಹಿಯಾಗಿ ಪರಮಾತ್ಮ ಇದ್ದಾನೆ. ನನ್ನ ಪಾದದಲ್ಲಿರೋ ಪರಮಾತ್ಮನು ಶೇಷಶಾಹಿಯಾಗಿ ಮಲಗಿರೋ ಪರಮಾತ್ಮ ಇಬ್ಬರು ಒಬ್ಬರೇ. ಇವರಿಬ್ಬರಲ್ಲಿ ಗುಣನೂ ವ್ಯತ್ಯಾಸ ಇಲ್ಲ, ಯಾವುದೇ ರೀತಿ ದೋಷಗಳೂ ಇಲ್ಲ, ಇವರಿಬ್ಬರೂ ಪರಿಪೂರ್ಣರಾಗಿದ್ದಾರೆ ಅಂತ ಚಿಂತನೆ ಮಾಡಿದ್ರಲ್ಲ, ಅದೇ ತಾಡನ ಮಾಡಿದ ಲೆಕ್ಕ ಅಂತ ಇನ್ನೊಂದು ಪುರಾಣ ಹೇಳಿದ್ರು. ಆಯ್ತು, ಆ ಭೃಗು ಋಷಿಗಳು ಏನು ಮಾಡಿದ್ರು, ತುಂಬಾ ಹತ್ಕೊಂಡು ದುಃಖದಿಂದ ವೈಕುಂಠದಿಂದ ತೆರಳದಂತೆ. ಹೋಗಿ ತಕ್ಷಣ ಅವ್ರು ಮಾಡಿದ್ದೆ ತಪಸ್ಸು ಮಾಡಿದ್ರಂತೆ. ಲಕ್ಷ್ಮೀನಾರಾಯಣಾಯ ನಮಃ ಅಂತ ಹೇಳಿ ಜಪ ಮಾಡುತ್ತಾ ತಪಸ್ಸು ಮಾಡಿದ್ರಂತೆ. ಆಗ ನಾರಾಯಣ ಬಂದ, ಅಲ್ಲ ಪ್ರಭು, ನನಗೆ ಒತ್ತಿ ಲಕ್ಷ್ಮೀದೇವಿ ನನ್ನಿಂದ ದೂರ ಆಗೋ ಮಾಡಿಬಿಟ್ಟೆ, ಹಾಗಾಗಿ ನೋಡು ಈಗ ವೈಕುಂಠದಲ್ಲಿ, ವೈಕುಂಠ ಅಂದ್ರೆ ಲಕ್ಷ್ಮಿ ತ್ರಿಗುಣಾತ್ಮಕವಾಗಿರ್ತಕ್ಕಂಥ ಶ್ರೀ ಭೂ ದುರ್ಗ ಈ 3 ಕೂಡಿದ್ರೇನೆ ಲಕ್ಷ್ಮೀದೇವಿನೇ ಮನೆ, ಲಕ್ಷ್ಮೀದೇವಿಯನ್ನೇ ಮನೆಯಾಗಿ ವೈಕುಂಠ ಅಂತ ಮಾಡ್ಕೊಂಡಿದ್ದಾನೆ ಅಂತ ವೈಕುಂಠ ಅಂತ ಕರೆಸ್ಕೊಳ್ತಾನೆ ಇಲ್ಲ. ಇದು ಈ ರೀತಿ ಆಗಿದೆ ನಿನ್ನಿಂದ. ಅದಕ್ಕೆ ಆ ಭೃಗು ಋಷಿಗಳು ಹೇಳೋದಂತೆ, ಸ್ವಾಮಿ, ಆ ಲಕ್ಷ್ಮೀದೇವಿ ನನ್ನ ವಂಶದಲ್ಲಿ ಹುಟ್ಟಲಿ, ನನ್ನ ಮಗಳಾಗಿ ಬರಲಿ, ಅವಳನ್ನ ನಾನು ದಾರಿ ಎರಿತೀನಿ. ಅದಕ್ಕೆ ಭೃಗು ಋಷಿಗಳ ಮಗಳಾಗಿ ಭಾರ್ಗವಿಯಾಗಿ ಬಂದು, ಅದಕ್ಕೆ ಶುಕ್ರವಾರಕ್ಕೆ ಏನಂತ ಕರೀತಾರೆ ಸಂಸ್ಕೃತದಲ್ಲಿ, ಭಾರ್ಗವ ವಾಸರ ಅಂದ್ರೆ ಭಾರ್ಗವಿಯಾಗಿ ಬಂದಂತೆ. ಬಂದು ಆ ನಾರಾಯಣನ ಭಾರ್ಗವಿ ವಿವಾಹ ಮಾಡಿದ್ದಕ್ಕೆ ನಿಮ್ಮನ್ನು ದೂರ ಮಾಡಿದ್ನಲ್ಲ, ಹಾಗಾಗಿ ನನ್ನ ಒಂದು ಪಾಪ ಕಳೀತು ಅಂದ್ರಂತೆ ಭೃಗು ಋಷಿಗಳು. ಮತ್ತಿನ್ನೂ 7 ಜನ್ಮ ಇದೆ ಅಂದ್ರಂತೆ. ಲಕ್ಷ್ಮೀನಾರಾಯಣ ಇನ್ನೂ 7 ಜನ್ಮ ಕಳ್ಕೋಬೇಕು. ಆಗ ಸರಿ ಆಯ್ತು, ನೀವು ಎಲ್ಲೆಲ್ಲಿ ಅವತಾರ ಮಾಡ್ತೀರಾ, ಎಲ್ಲೆಲ್ಲಿ ನಿಮ್ಮ ವಿವಾಹ ಕಾರ್ಯ ಇದೆ ಅಲ್ಲೆಲ್ಲ ನಾನು ಬರ್ತೀನಿ ಅಂದಂತೆ.
ಮುಂದೆ ತ್ರೇತಾಯುಗದಲ್ಲಿ ರಾಮದೇವರು ಬಂದು ಸೀತಾನ್ವೇಷಣೆ ಕಾಲಕ್ಕೆ ಸುರಲೀಲ ಅಂತ ಒಂದು ಕಪಿ ಇರುತ್ತೆ. ಸುರಲೀಲ ಕಪಿ ಬಂದು ಸೀತಾದೇವಿಯ ಅನ್ವೇಷಣೆ ಕಾಲದಲ್ಲಿ ರಾಮದೇವರ ಸೇವೆ ಮಾಡೋದು, ಫಲಗಳನ್ನು ಕಿತ್ಕೊಂಡ್ಬರೋದು, ರಾಮದೇವರಿಗೆ ಮಾರ್ಗ ತೋರಿಸೋದು, ಈ ರೀತಿ ರಾಮದೇವರ ಸೇವೆ ಮಾಡಿ ಸೀತಾರಾಮ ಇಬ್ಬರ ವಿವಾಹಕ್ಕೆ ತಾವು ಸೇವೆ ಮಾಡಿದಾಗ ರಾಮದೇವರಂತ ಸರಿ ಇಲ್ಲೊಂದು ಜನ್ಮ ಕಳ್ಕೊಂಡಿದ್ಯಾ ಸುರಲೀಲ ಅಂತ. ಮತ್ತೆ ಮುಂದೆ ಸ್ವಾಮಿ ಎಲ್ಲಿ ಹುಟ್ಟಲಿ ಅಂತ ಕೇಳಿದಾಗ ನಾನು ಕೃಷ್ಣನಾಗಿ ಬರ್ತೀನಿ ಆಗ ಬಾ ಅಂತ. ಮತ್ತೆ ದ್ವಾಪರಾಯುಗದಲ್ಲಿ ಕೃಷ್ಣ ಗೋಪಿಕಾಸ್ತ್ರೀಯರ ಜೊತೆ ಎಲ್ಲ ಲಲನೆ ಮಾಡೋ ಕಾಲಕ್ಕೆ ಆ ಭೃಗು ಋಷಿಗಳು ಗೋಪಾಲಕನಾಗಿ ಬಂದರು. ಗೋಪಾಲಕನಾಗಿ ಬಂದು ಗೋಪಿಕಾಸ್ತ್ರೀಯರ ಜೊತೆ ವಿಹಾರ ಮಾಡೋ ಕಾಲಕ್ಕೆ ಹಾಲು ಮೊಸರು ಹಣ್ಣನ್ನೆಲ್ಲ ತಂದು ಕೊಟ್ಟು ನೀನೆಲ್ಲ ನಿನ್ನ ಲಕ್ಷ್ಮಿ, ಈ ಎಲ್ಲ ಲಕ್ಷ್ಮೀ ರೂಪಗಳ ಜೊತೆ ನೀನು ವಿಹಾರ ಮಾಡೋ ಕಾಲಕ್ಕೆ ನಾನು ಬಂದು ನಿಮ್ಮಿಬ್ಬರ ಪ್ರೀತಿ ಕಾರಣನಾಗಿದ್ದೀನಿ, ಇಲ್ಲೊಂದು ಪಾಪವನ್ನು ಕಳ್ಕೊಂಡಿದ್ದೀನಿ ಅಂತ 3 ಪಾಪಗಳು ಕಳ್ಕೊಂಡು. ತದನಂತರದಲ್ಲಿ ಕಂಸನಲ್ಲಿ ಈ ಜೀವದ್ವಯಾವೇಶ ಇತ್ತು. ಒಬ್ಬ ದೈತ್ಯನೂ ಇದ್ದ, ಒಬ್ಬ ಸುರನೂ ಇದ್ದ. ಅಸುರ ಯಾರು ಅಂತಂದ್ರೆ ಭೃಗು ಋಷಿಗಳು. ಕಂಸನಲ್ಲಿ ಭೃಗು ಋಷಿಗಳು ಇದ್ರು. ಆಗೇನಾಯ್ತು ಅಂದ್ರೆ ದುರ್ಗಾದೇವಿಯನ್ನು ಹೊಡಿತೀನಿ ಅಂತ ತಿಳಿದಿದ್ರಲ್ಲ, ಆ ದುರ್ಗೆಯನ್ನು ಮುಟ್ಲಿಕ್ಕೆ ಒಬ್ಬ ರಾಕ್ಷಸನಿಗೆ ಸಾಧ್ಯನ? ದುರ್ಗಾ ಅನ್ನೋದು ಆ ಹೆಸರಲ್ಲೇ ಇದೆ. ದುರ್ಗತಿಗಳನ್ನೆಲ್ಲ ಕಳೀತಾಳಂತೆ. ಅಂತ ದುರ್ಗತಿ ಆದವನ ಕೈಯಲ್ಲಿ ಅವಳು ಹತ್ರ ಆಗ್ತಾಳೆ ಅಂದ್ರೆ ಅದು ಕೇಳಲಿಕ್ಕೆ ಸಾಧ್ಯ ಇಲ್ಲ. ಆ ಕಂಸನ ಒಳಗಿದ್ದ ಭೃಗು ಋಷಿಗಳು ಆ ದುರ್ಗಾದೇವಿ ಪಾದ ಮುಖದಂತ, ಅಮ್ಮ ನಾನು ನಿನಗೆ ಒದ್ದಿದ್ದೀನಿ, ನೀನು ನನಗೆ ಒದ್ಬಿಡು, ಹಾಗಾಗಿ ಇಲ್ಲೊಂದು ಪಾಪಗಳಿತ್ತೆ ಅಂತ ಹೇಳಿ ಆ ದುರ್ಗಾದೇವಿ ಮೇಲೆ ಕೊಲ್ಲು ಜಾಡಿಸ್ಬೋದ್ಲಂತೆ. ಕಂಸನಿಗೆ ನೆಲಕ್ಕೆ ಬಿದ್ದಾಗ ಹೇಳಿದ್ರಂತೆ, ನೀನು ಒದ್ದಿದ್ಯಾ, ನಾನು ಒದ್ದಿದ್ದೀನಿ, ಸರಿ ಹೋಯ್ತು. 4 ಪಾಪಗಳು ಕಳೀತು. 4ನೇ ರೀತಿಯಲ್ಲಿ ಕಳೀತು. 5ನೇದು ಜರಾವ್ಯಾಧ ಬಂದಿದ್ನಲ್ಲ, ಕೃಷ್ಣ ಮತ್ತೆ ಪರಂಧಾಮಕ್ಕೆ ಹೋಗ್ಲಿಕ್ಕೆ ಅವನು ಕಾರಣೀಭೂತನಾದ. ಆಗೇನ್ ಮಾಡ್ದ, ಒಂದು ಬಾಣ ಬಿಟ್ಟ. ಕೃಷ್ಣನ ಕಾಲು ಒಂದು ಪಕ್ಷಿ ತರ ಕಾಣಿಸ್ತು ಅಂತ. ಕೃಷ್ಣ ಏನ್ ಹೇಳ್ದ, ನಾನೇ ಪರಂಧಾಮಕ್ಕೆ ಹೋಗೋಣ ಅಂತಿದ್ದೆ, ನಿನ್ನನ್ನು ನೆಪ ಮಾಡ್ಕೊಂಡಿದ್ದೀನಿ, ಬಾ ನಿನ್ನೂ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಪರಂಧಾಮ ಅಂತಂದ್ರೆ ವೈಕುಂಠ, ಅಂದ್ರೆ ನಾನು ಲಕ್ಷ್ಮಿ ಇಬ್ರು ಸೇರ್ಲಿಕ್ಕೆ ಮತ್ತೆ ನೀನು ಕಾರಣೀಭೂತನಾಗಿದ್ಯಾ, ನಿನ್ನ ಉದ್ಧಾರ ಮಾಡಿದೆ ಅಂತ ಹೇಳಿ 6ನೇ ಪಾಪ ಕಳೆದ್ರು. 5ನೇ ಪಾಪ ಕಳೆದ್ರು. ಸರಿ, ಅದಾದ್ಮೇಲೆ ಕಲಿಯುಗದಲ್ಲಿ ಪುರಂದರದಾಸರ ಮನೆಯಲ್ಲಿ ಆಕಳ ಬಂದು ಅಲ್ಲಿ ಪುರಂದರದಾಸರಿಂದ ಆ ಭಗವತ್ ವಿಷಯಿಕವನ್ನ ಕೇಳಿ ಪುರಂದರದಾಸ ಹೇಳಿದಂತೆ, ನೀನು ನನ್ನ ಮಗನಾಗೆ ಹುಟ್ಟು ಬಾ ಅಂತ ಆ ಕರು ಹೇಳಿದಕ್ಕೆ 6ನೇ ಜನ್ಮ ಕಳೆದ್ರು. 7ನೇ ಜನ್ಮ ಪುರಂದರದಾಸನ ಮಗನಾಗಿ ಬಂದು ಮಧ್ವಪತಿಯಾಗಿ ಕಾಡುತ್ತೆ. ವಿಪರೀತ ಬಡತನ ಆ ಮಧ್ವಪತಿ ಬಂದಾಗ. ದೀಪಾವಳಿ ಹಬ್ಬ ಅಂತೆ, ಏನೂ ಇಲ್ಲ. ಪುರಂದರದಾಸರು ತೊಡೆ ಮೇಲೆ ಹಾಕೊಂಡು ತಾವು ಹೊದ್ದಿದ್ದ ಶಲ್ಯನೆ ಹಾಕಿ, ನಾನು 5 ಲಕ್ಷ ದೇವರನಾಮ ಮಾಡಬೇಕು ಅಂತಿದ್ದೀನಿ, ಆಗ ನಂದು ಒಂದು ಚಿಕ್ಕ ಪಾಪ ಇದೆ, ನಾನು ಮಾಡಿದ ಸಂಕಲ್ಪ ಪೂರ್ಣ ಆಗಲ್ಲ, 4,75,000 ಮಾಡ್ತೀನಿ, ನನ್ನ ಪುಣ್ಯದ ಅಂದ್ರೆ ಸಂಕಲ್ಪದ ಪೂರ್ಣ ಭಾಗವನ್ನು ನೀನು ಮಾಡಿ ಪರಮಾತ್ಮನ ಸ್ಮರಣೆ ಮಾಡಿ ಈ ಜ್ಞಾನ ಕಾರ್ಯವನ್ನು ಮಾಡಿ 25,000 ಸುಳ್ಳಾದಿ ದೇವರನಾಮಗಳ ರಚನೆ ಮಾಡಿ ದೇವರ ಸೇವೆ ಮಾಡಿ ಮುಂದಿನ ಜನ್ಮದಲ್ಲಿ ನೀನು ಅನುಗ್ರಹ ಆಗ್ತೀಯ ಅಂತೇಳಿ ಅವರು ಮತ್ತೆ ವಿಜಯಪ್ರಭುಗಳಾಗಿ 8 ಜನ್ಮವನ್ನು ಕಳ್ಕೋಬೇಕಾಯ್ತು ಅಂತ ನೋಡಿ. ಅದಕ್ಕೆ ಒಂದು ಪ್ರಾರಬ್ಧ ಬಂತು. ಹಾಗಾಗಿ ದೇವತಾ ಕಾರ್ಯದಲ್ಲಿ ಕಾಲಾಂತರಿಸೋದು ಏನೋ ಒಂದು ಲೋಪದೋಷಗಳಾದಾಗ ಅಲ್ಲೇ ಕ್ಷಮಾಪಣೆ ಕೇಳಬೇಕು, ಇಲ್ಲಿ ಎಷ್ಟು ಜನ್ಮ ಎತ್ತಬೇಕು. ಅದಕ್ಕೆ ದಾಸ ಹೇಳಿದ್ದು, ಜಾವಕ್ಕೆ ಮಾಡುವ 1000 ತಪ್ಪು, ನಮ್ಗೆ ಗೊತ್ತೇ ಇಲ್ಲ ಅಷ್ಟು ತಪ್ಪುಗಳು ಇರ್ತಿರ್ತೀವಿ, ಕ್ಷಣ ಕ್ಷಣಕ್ಕೂ ಕೇಳಬೇಕು. ಸಮುದ್ರನಾದ ಪರಮಾತ್ಮ ನನ್ನ ತಪ್ಪುಗಳನ್ನು ಮನ್ನಿಸಿ ಉದ್ಧಾರ ಮಾಡುವಂತ. ಅದಕ್ಕೆ ಪ್ರಸನ್ನ ವೆಂಕಟದಾಸರು ಅಂತ, ಪ್ರಸನ್ನ ವೆಂಕಟದಾಸರು ವೆಂಕಟ ಅಂತ ಅವ್ರ ಹೆಸರು. ತಂದೆ ತಾಯಿ ಇಬ್ರು ಇಲ್ಲ, ಅಣ್ಣನ ಮನೆಯಲ್ಲಿ ಬೆಳೀತಿದ್ರು. ಅಣ್ಣ ನಮ್ಮವನು, ಅತ್ತಿಗೆ ನಮ್ಮವಳಲ್ಲ. ಇವರು ಏನು ವಿದ್ಯಾಭ್ಯಾಸ ಇಲ್ಲ, ಏನಿಲ್ಲ, ಯಾರು ಒಪ್ಪಾಟ ಮಾಡೋದು ಏನೂ ಇಲ್ಲ. ಅಣ್ಣನಿಗೆ ಇವನ ಮೇಲೆ ಬಹಳ ಪ್ರೀತಿ, ಆದರೆ ಅತ್ತಿಗೆ ಇವನು ಕಂಡ್ರಾಗಲ್ಲ, ಇವನು ಯಾಕಿದ್ದಾನೆ ಮನೆಯಲ್ಲಿ, ಯಾಕಿದ್ದಾನೆ ಮನೆಯಲ್ಲಿ ಅಂತ. ಆ ಅಣ್ಣನ ಒಂದು ಮಗುನೂ ಇತ್ತು, ಆ ಮಗುನ ಆಟ ಆಡಿಸ್ಕೊಂಡು ಹಾಗೇ ಇದೆ. ಅವರು ದನಗಳನ್ನು ಕಾಯಲಿಕ್ಕೆ ಅಂತ ಹೋಗ್ತಿದ್ರಂತೆ ಘಟಪ್ರಭಾ ನದಿಗೆ ಬಾಗಲಕೋಟೆಯಲ್ಲಿ. ಅವ್ರ ಅತ್ತಿಗೆ ಚಿಂತನೆ ಮಾಡಿದ್ರು, ಇವನು ಇಲ್ಲೇ ಇದ್ದು ಬಿಟ್ರೆ ನಾವು ಸಂಸಾರ ಮಾಡ್ಲಿಕ್ಕಾಗಲ್ಲ, ಇವನ್ನ ಹೇಗಾರು ಮಾಡಿ ಮನೆಯಿಂದ ಹೊರಗೆ ಹಾಕ್ಬೇಕು ಅಂತ ಹೇಳಿ ಕಡಕ್ ರೊಟ್ಟಿ ಅಂತ ಮಾಡ್ತಾರೆ, ಬಕರಿ ಅಂತ, ಅದನ್ನು ಕೊಟ್ಟು ಕಳಿಸಿದ್ರಂತೆ. ಅವ್ರು ಹೇಳಿದ್ರಂತೆ, ಇಷ್ಟು ಗಟ್ಟಿಗಿದೆ, ಇದನ್ನು ಅದ್ಕೊಂಡು ತಿಂತೀನಿ, ಒಂಚೂರು ಮಜ್ಜಿಗೆ ಕೊಡಿ ಅಂದರೆ, ನಿನ್ನಂತ ದರಿದ್ರದವನು ಮಜ್ಜಿಗೆ ಯಾಕೆ ಹೇಳಿದ್ರಂತೆ. ಅವ್ರಿಗೆ ಅನ್ನಿಸ್ತಂತೆ, ನಾನು ಮಜ್ಜಿಗೆಗೂ ಪ್ರಯೋಜನ ಇದ್ದಿರುವಂಥ ಜೀವಿ ಆಗಿಬಿಟ್ಟಿದ್ದೀನಿ ಅಂತ ದುಃಖದಿಂದ ಹೊರಗೆ ಬಂದರು. ಅಲ್ಲಿ ಬಾಲಾಜಿ ಮಂದಿರ ಅಂತಿತ್ತಂತೆ, ಅಲ್ಲಿ ಬಾಬಾ ಬೈರಾಗಿಗಳು ಬಂದದಂತೆ. ನಾನು ಇವ್ರ ಜೊತೆ ಹೊರಡ್ತೀನಿ ಅಂತ ಹೊರಟಿ ತಿರುಪ್ತಿಗೆ ಬರೋ ಕಾಲಕ್ಕೆ ಅವರ ದೇಹದಲ್ಲಿ ಏನೂ ಇಲ್ಲ, ಬರೀ ಮೂಳೆ ಅಂತ ಬಿದ್ದುಬಿಟ್ರಂತೆ. ಬಿದ್ದರು. ಆಗ ಶ್ರೀನಿವಾಸ ಹೇಳ್ದ,
ನಿನ್ನ ಮನಸ್ಸಿನಲ್ಲಿ ನನ್ನನ್ನು ಸಂಪೂರ್ಣ ಧ್ಯಾನ ಮಾಡಿ ನನ್ನ ನೋಡಬೇಕು 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 ಅಂತ ಬಂದಲ್ಲ, ಇಲ್ಲಿ ಬಿದ್ದಿದ್ಯಾ, ಬೆಟ್ಟದಿಂದ ಕೆಳಗಿಳಲು ಆ ಪ್ರಸನ್ನ ವೆಂಕಟದಾಸರನ್ನು ಎಬ್ಸಿ ಎದ್ದೇಳು ಮಹಾರಾಯ, ನೀನು ಸಾಮಾನ್ಯನಲ್ಲ, ರುದ್ರಾಂಶ ಸಂಭೂತ ಅಂತ ಅವ್ರ ನಾಲ್ಗೆ ಮೇಲೆ ಪ್ರಸನ್ನ ವೆಂಕಟ ಅಂತ ಬರೋದಂತೆ. ಆಗ ಅವ್ರು ಕೇಳಿದ್ದು ಏನಪ್ಪ ಅಂತಂದ್ರೆ ದೇವರ ಹತ್ರ, ತಪ್ಪು ನೋಡದೆ ಬಂದೆಯ ಎನ್ನಯ ತಂದೆ ಅಪ್ಪ ತಿರು ವೆಂಕಟೇಶ ನಿರ್ದೋಷನೇ, ತಪ್ಪು ನೋಡದೆ ಬಂದೆಯ. ಯಾಕೆ ಈ ವಿಚಾರ ಹೇಳಿದೆ ಅಂತಂದ್ರೆ ಅಷ್ಟು ತಪ್ಪುಗಳನ್ನು ನಾವು ಮಾಡ್ತಿರ್ತೀವಿ, ಆ ತಪ್ಪನ್ನು ನೀವು ಮಾಡಬೇಡಿ ಅಂತ ಹೇಳಿ ಎಚ್ಚರಿಸ್ತಾ ಇದ್ದಾರೆ. ಆಯ್ತು, ಇದೆಲ್ಲ ಆಯ್ತು, ಸ್ವಾಮಿ ಬಂದ, ಎಲ್ಲಿಗೆ ಬಂದ ಅಂತ ಚಿಂತನೆ ಮಾಡುವಾಗ ಹುತ್ತಕ್ಕೆ ಬಂದ ಅಂತ ಅಂದ್ರು. ಹುತ್ತಕ್ಕೆ ಯಾಕೆ ಬಂದ? ಆ ಹುತ್ತ ಎಲ್ಲಿತ್ತು ಅಂತಂದ್ರೆ, ಆ ಹುತ್ತ ಸ್ವಾಮಿ ಪುಷ್ಕರಣಿ ಇದೆಯಲ್ಲ ಅಲ್ಲಿತ್ತಂತೆ ಮೊದಲು. ಸ್ವಾಮಿ ಪುಷ್ಕರಣಿ ಅಂತ ಮೊದಲ ಹೆಸರಿರಲಿಲ್ಲ, ಅದಕ್ಕೆ ವರಾಹ ತೀರ್ಥ ಅಂತ ಹೆಸರು. ಯಾಕೆ ಆ ತೀರ್ಥ ಹೆಂಗು ಉಗಮಿಸ್ತು ಅಂತಂದ್ರೆ, ತ್ಯಕ್ವಾ ವೈಕುಂಠ ಉತ್ತಮ, ಸ್ವಾಮಿ ಅವನು ಎಲ್ಲಿಗೆ ಬರ್ತಾನೋ ಅದೇ ವೈಕುಂಠ. ಅಲ್ಲೇನಾಯ್ತು ಅಂತ ಒಂದೆರಡು ವಿಚಾರವನ್ನು ಹೇಳ್ತಾರೆ. ಆ ವರಾಹ ದೇವರು ಯಾವಾಗ ಬ್ರಹ್ಮದೇವರ ನಾಸಿಕದಿಂದ ಹೊರಗೆ ಬಂದ್ರು, ಆ ಹಿರಣ್ಯಾಕ್ಷನ ಸಂಹಾರ ಆಯ್ತು, ಅದೆಲ್ಲ ಮುಗಿದ ಮೇಲೆ ಬಂದಿದ್ದೇ ಅಲ್ಲಿಗಂತೆ. ಎಲ್ಲಿ? ತಿರುಪತಿ ಬೆಟ್ಟಕ್ಕೆ. ಅಲ್ಲಿಗೆ ಬಂದು ಒಂದು ಪಾದವನ್ನು ಇಟ್ಟರಂತೆ. ಆ ಪಾದ ಅಂದ್ರೆ ಈ ಭೂಮಿ ಸೀಳಿ ಅಲ್ಲಿಂದ ಒಂದು ತೀರ್ಥ ಬಂತು, ಅದಕ್ಕೆ ವರಾಹ ತೀರ್ಥ ಅಂತ. ಶ್ರೀನಿವಾಸ ದೇವರು ಬರೋ ಕಾಲಕ್ಕೆ ಸ್ವಾಮಿ ಪುಷ್ಕರಣಿ ಅಂತ ಆಯ್ತು. ಅದ್ರ ಮುಂಚೆ ವರಾಹ ತೀರ್ಥ, ಅಲ್ಲಿ ವರಾಹ ದೇವರು ನೆಲೆಸಿದ್ರು. ವರಾಹ ದೇವರು ಎಲ್ಲಿ ನೆಲೆಸಿದ್ರು ಅಂತಂದ್ರೆ ಆ ಹುತ್ತದೊಳಗೆ ಸೇರ್ಕೊಂಡ್ಬಿಟ್ರಂತೆ. ಎಲ್ಲ ದೇವತೆಗಳು ಕಾಯ್ತಿದ್ರಂತೆ, ನಾವು ನಿನ್ನ ನೋಡ್ಬೇಕು ನೋಡ್ಬೇಕು ಅಂದಾಗ ಹುತ್ತದಲ್ಲಿ ಕಣಕಣದ ಮಣ್ಣಿನಲ್ಲೂ ದೇವತೆಗಳು ಸೇರಿ ಸಿಕ್ಕಿದ್ರು. ಎಲ್ಲ ಹೇಳಿದ್ರು. ಚೋಳರಾಜನ ಮನೆಗೆ ಹೋದ್ರು. ಆ ಚೋಳರಾಜನ ಮನೆಗೆ ಸೇರಿ ಆ ಆಕಳನ್ನ ಮಾರುಬಿಡೋಣ ಅಂತ ಹೇಳಿ ನಿಶ್ಚಯ ಮಾಡ್ಕೊಂಡು, ಸರಿ ಆಯ್ತು, ಎಲ್ಲ ಆಯ್ತು. ತದನಂತರದಲ್ಲಿ ಆ ದೇನುವನ್ನು ನೋಡ್ಕೊಳ್ತಕ್ಕಂಥ ದೇನುಪಾಲ ಆ ಆಕಳನ್ನು ಕರ್ಕೊಂಡ್ಬಂದು ತನ್ನ ಮನೆಯಲ್ಲಿ ಇಟ್ಟ. ಅವಳು ಹೇಳಿದ್ಲು, ಎಲ್ಲ ಆಕಳಗಳ ಮಧ್ಯದಲ್ಲಿ ಇದನ್ನು ಬಿಡೋ ಹಾಗಿಲ್ಲ, ಇದಕ್ಕೆ ಪ್ರತ್ಯೇಕವಾಗಿರ್ತಕ್ಕಂಥ ಕೊಠಡಿ ಮಾಡಬೇಕು ಅಂತೇಳಿ ಅದಕ್ಕೆ ಒಂದು ಕೋಣೆ ಮಾಡಿ ಆ ಆಕಳನ್ನು ಇಟ್ಟಿದ್ರು. ಅದು ಕಳೆದೋಯ್ತು, ಸರಿ, ಎಲ್ಲ ಆಯ್ತು. ಎಲ್ಲಿಗೆ ಹೋಗ್ತಾ ಇದೆ ಈ ಆಕಳು? ಸರಿ, ಎಲ್ಲೋ ಹೋಗ್ತಿದೆ ಗೊತ್ತಿಲ್ಲ, ಏನಿಲ್ಲ. ರಾಣಿ ಕರೆದ್ಲಂತ, ನೋಡು ಈ ಆಕಳನ್ನ ಅರಮನೆ ಕರ್ಕೊಂಡ್ಬಂದು ಹಾಲು ಕರಿಬೇಕು ಅಂತಂದ್ರೆ ಒಂದು ತೊಟ್ಟು ಹಾಲು ಕುಡಿತಿಲ್ಲ, ಕೊಡ್ತಾ ಇಲ್ಲ, ಏನ್ ಮಾಡ್ಲಿ ನಾನು ಈ ಆಕಳನ್ನು ತಗೊಂಡಿದ್ದೆ ನನ್ನ ಮಗನಿಗೆ ಹಾಲಾಗಲಿ ಅಂತ. ಅದಕ್ಕೆ ಇಲ್ಲಿ ಭವಿಷ್ಯೋತ್ತರ ಪುರಾಣದಲ್ಲಿ ಶ್ರೀನಿವಾಸ ಹೇಳ್ತಾ ಇದ್ದಾನೆ, ನನಗಾಗಿ ತಗೊಂಡೆ ಅಂತ ಹೇಳ್ತಿರಲ್ಲ ಕಲಿಯುಗದಲ್ಲಿ, ನಿಮಗಾಗಿ ತಗೊಂಡ್ರೆ ನಿಮಗೆ ಸಿಗಲ್ಲ, ಪರಮಾತ್ಮನ ಪ್ರೀತಿ ಆಗಲಿ ಅಂತ ತಗೊಳ್ಳಿ, ಆಗ ಉದ್ಧಾರ ಆಗ್ತೀರ. ಆ ರಾಣಿ ಮುಂದೆ ಶ್ರೀನಿವಾಸ ಹೇಳ್ತಾನೆ, ಪ್ರತಿಯೊಂದು ಕೂಡ ನನಗೆ ಅರ್ಪಣೆ ಮಾಡಿ ನೀವು ಸ್ವೀಕಾರ ಮಾಡಬೇಕು, ಅಂಥದ್ದು ನನ್ನ ಮಗನಿಗೆ ಕೊಡ್ತೀನಿ, ನಾನೇ ಸ್ವೀಕಾರ ಮಾಡ್ತೀನಿ ಅಂತ ಹೇಳಿದ್ರೆ ಅದಕ್ಕೆ ಫಲ ಇಲ್ಲ, ಅದು ನಿನಗೆ ಲಭಿಸಲ್ಲ ಅಂತ ಈ ರೀತಿ ವಿಚಾರಗಳು ಹೇಳ್ತಾ ಆ ಗೋಪಾಲಕನನ್ನ ಹೊಡೀರಿ ಅಂತಂದ್ರು. ಆ ಗೋಪಾಲಕ ಹೇಳಿದ, ಇಲ್ಲಮ್ಮ, ನಾನು ಖಂಡಿತವಾಗ್ಲೂ ಈ ಹಾಲನ್ನು ತಗೊಂಡಿಲ್ಲ. ಅವಳು ಹೇಳಿದ್ಲು, ಈ ಹಾಲನ್ನು ತಗೊಂಡು ನೀನು ಮಾರಿದ್ಯಾ, ಯಾಕಂದ್ರೆ ದುಬಾರಿ ಬೆಲೆ ಬರುತ್ತೆ, ಅದಕ್ಕೆ ಅವಳು ಖಂಡಿತ ನಾನು ತಗೊಂಡಿಲ್ಲ. ವಿಶೇಷಾಚಲಂ ತತ್ರ ವಾಲ್ಮೀಕಿ ಹರಿಮಂದಿರೇ, ಅದು ಹುತ್ತದ ಹತ್ರ ಹೋಗ್ತಾ ಇತ್ತು, ಅಲ್ಲಿ ಏನಾದ್ರು ಭೂತ ಪ್ರೇತಗಳು ಅದ್ರ ಹಾಲನ್ನು ಕುಡಿತಿದ್ಯೋ, ಆ ಭೂತ ಪ್ರೇತಗಳು ಬಂದ್ಬಿಡುತ್ತೆ, ಕುಡಿದು ಬಿಡುತ್ತೆ. ಅದಕ್ಕೆ ಅವನು ನನ್ನಂತೆ ಮೋಸ್ಟ್ಲಿ ಆ ಆಕಳಿಗೆ ಹಸವಾಗಿತ್ತು ಅನ್ಸುತ್ತೆ, ತನ್ನ ಕೆಚ್ಚಲಿಗೆ ತಾನೇ ಬಾಯಕ್ಕೆ ಹಾಲು ಕುಡಿದಿರ್ಬೇಕು. ಯಾವತ್ತು ಆಕಳು ತನ್ನ ಕೆಚ್ಚಲಿಗೆ ಬಾಯಕ್ಕೆ ಹಾಲು ಕುಡಿಯುತ್ತೆ ಅವತ್ತಿ ಭೂಮಿ ನಾಶ. ಅಂದ್ರೆ ಅದು ತುಂಬಾ ಕೆಟ್ಟದು ಅಂತ. ಅದಕ್ಕೆ ಕಲಿಯುಗ ಹೇಗಿರುತ್ತೆ ಅಂತಂದ್ರೆ, ಆಕಳಿಗೆ 2 ಕೊಂಬಿದ್ರೆ ಒಂದು ಕೊಂಬಿಗೆ ಮಳೆ ಬರುತ್ತೆ, ಇನ್ನೊಂದು ಕೊಂಬಿಗೆ ಬರಲ್ಲ ಅಂತ. ಗೋರಿ ಏನೋ ಹೇಳ್ದ ಸಮಾಧಾನ ಮಾಡಿದ್ರೆ ಕೇಳಲಿಲ್ಲ. ಅವನನ್ನು ಹಿಡಿದು ಸರಿ ಹೊಡೀರಿ ಅಂತಂದು ಆ ರಾಣಿ ತುಂಬಾ ಹೊಡೆದು ಬಿಟ್ರು. ದುಃಖ ಆಯ್ತು ಅವನಿಗೆ, ಈ ಆಕಳನ್ನು ತಂದಿದ್ದೇ ತಪ್ಪಾಗೋಯ್ತು, ನಾನೇ ಹೇಳಿದ್ದು ಇಷ್ಟು ಒಳ್ಳೆ ಆಕಳಿದೆ ತಗೊಳ್ಳಿ ಅಂತ, ನೋಡಿದ್ರೆ ತರಿಸಿದ್ದೇ ತಪ್ಪಾಗೋಯ್ತಲ್ಲ, ನಾನೇ ಇದು ಒದೆ ತಿನ್ಬೇಕಾಯ್ತಲ್ಲ ಅಂತ ಚಿಂತನೆ ಮಾಡ್ದ. ನೋಡೇ ಬಿಡೋಣ ಇದು ಎಲ್ಲ ಹೋಗುತ್ತೆ, ಏನು ಮಾಡ್ತೀನಿ ಅಂತ ನೋಡುವಾಗ ಆ ಆಕಳನ್ನ ಹಿಂಬಾಲಿಸ್ಕೊಂಡು ಇದು ಎಲ್ಲ ಹೋಗುತ್ತೆ ನೋಡಬೇಕು. ಸರಿ ಹೋದ. ಒಂದು ಹುತ್ತ, ಆ ಹುತ್ತಕ್ಕೆ ದಾರಿ ಇರ್ತಾ ಇದೆ ಅಂತ ಹಾಲು. ಆ ಆಕಳ ಕೆಚ್ಚಲಿದೆಯಲ್ಲ, ಅದಕ್ಕೆ ಎಂಥ ಶಕ್ತಿಯನ್ನು ಪರಮಾತ್ಮ ಕೊಟ್ಟಿದ್ದಾನೆ ಅಂತಂದ್ರೆ, ಆ ಕೆಚ್ಚಲಲ್ಲಿ ಆಗಲೇ ಹಾಲು ಉತ್ಪತ್ತಿ ಆಗಿಬಿಟ್ಟಿದೆ, ಒಳ್ಳೆ ರೀತಿಯಿಂದ ಕರುವು ಬಿಟ್ಟು ಕರೆದ್ರೆ ತಾನಾಗೆ ಬಂದ್ಬಿಡುತ್ತಂತ ಹಾಲು.
ಅದು ಹಾಲು ಕೊಡ್ಲಿಕ್ಕೆ ಅಂತಾನೆ ಕಾಯ್ತಾ ಇರುತ್ತೆ. ಅಂಥದ್ದು ತಾನೇ ಸುರಿಸ್ತಾ ಇದೆ. ಎಲ್ಲ ದೇವತೆಗಳು ಅದನ್ನು ನೋಡ್ತಾ ಆನಂದ ಪಡ್ತಾ ಇದ್ದಾರೆ. ಪರಮಾತ್ಮ ಕುಡಿಲಿಲ್ಲ, ಅವನಿಗೆ ಕ್ಷೀರಾಭಿಷೇಕನೇ ಆಗಿದೆ. ಆಗ ಲಕ್ಷ್ಮೀದೇವಿ ಚಿಂತನೆ ಮಾಡಿದಂತೆ ಬ್ರಹ್ಮದೇವರು ಹೇಗೆ ಹಾಲು ಕೊಡ್ತಾರೆ ನೋಡೋಣ ಅಂತ ನೋಡಿದ್ರೆ, ಆ 4 ಮೊಲೆಗಳಿಂದ ಹಾಲು ಬರ್ತಿದೆಯಲ್ಲ, 4 ವೇದಗಳು, ಆ 4 ವೇದಗಳು, ಆ 4 ವೇದದ ಹತ್ರ ಕಿವಿ ಕೇಳಿದ ದೇವತೆಗಳು 4 ವೇದ ಕೇಳಿಸ್ತಿದೆ ಅಂತ. ಅದರ ಅರ್ಥ ಬ್ರಹ್ಮದೇವರು ತಿಳಿಸಿದ್ರು, ಕಲಿಯುಗದಲ್ಲಿ ಮೌನವಾಗಿ ಪೂಜೆ ಮಾಡುವಾಗಿಲ್ಲ, ಮಂತ್ರ ಸಹಿತವಾಗಿ ಮಾಡಬೇಕು. ಮಂತ್ರ ತಂತ್ರ 2 ಸೇರಿ ಕಲಿಯುಗದಲ್ಲಿ ಪೂಜೆ. ಕೃತಯುಗದಲ್ಲಿ ಕೇವಲ ಮಂತ್ರ ಹೇಳ್ಬಿಟ್ರೆ ಸಾಕು, ಹಾಲು ಬಂದ್ಬಿಡೋದು. ಆದ್ರೆ ಮಂತ್ರ ತಂತ್ರ ನೋಡ್ಕೊಳ್ತು, ಬರೀ ಯಂತ್ರದಲ್ಲೇ ಪೂಜೆ. ನಾವ್ ಯಾವ್ದಾದ್ರು ಪೂಜೆ ನೋಡ್ಬೇಕು ಅಂದ್ರೆ ನಾವೆಲ್ಲ ಫೋನಲ್ಲೇ ನೋಡ್ಕೊತೀವಿ ಅಂತ ಹೇಳ್ತೀವಿ. ಅಂತ ಕಾಲ ಬಂತು. ಆದ್ರೆ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ, ಮಂತ್ರ ತಂತ್ರ 2 ಅರಿತು ಕಲಿಯುವುದಕ್ಕೆ ಪೂಜೆ ಮಾಡಬೇಕು. ಮಂತ್ರದ ಅರ್ಥ ಬೇಕಾದ್ರೆ ತಿಳ್ಕೋಬಹುದು, ತಂತ್ರದ ಅರ್ಥವನ್ನು ತಿಳಿಲಿಕ್ಕೆ ಆಗಲ್ಲ. ಏನು ತಂತ್ರದ ಅರ್ಥ? ಕೇಶವಾಯ ಮಾಡಿಸೋ ಎಲ್ಲ ತಗೊಂಡು ಗೋವಿಂದ ಏನ್ ಮಾಡ್ತೀವಿ, ಇದೆಲ್ಲ ಏನಕ್ಕೆ ಬಿಡ್ತಾ ಇದೀವಿ ಅಂತ ಕೇಳಿದ್ರೆ ಹೇಳಿದಕ್ಕೆ ಮಾಡ್ತಾ ಇದೀವಿ ಅಂತ ಹೇಳ್ತೀವಿ. ಇಷ್ಟೆಲ್ಲ ವಿಚಾರಗಳಿದೆ. ಅದನ್ನು ಅರಿತು ಬಲಿಸುವುದು ಫಲವಿದು ಬಾಳದಂತೆ. ಏನಕ್ಕೆ ಮಾಡ್ತಾ ಇದೀವಿ ಅಂತ ಎಚ್ಚರದಲ್ಲಿರಿ. ಅದನ್ನು ತಿಳಿದ್ರೆ ಕಲಿಯುಗದಲ್ಲಿ ವಿಶೇಷವಾಗಿರ್ತಕ್ಕಂಥ ಪುಣ್ಯ ಲಭಿಸುತ್ತೆ ಅಂತ ಹೇಳಿದ್ರು. ಸರಿ ಆಯ್ತು. ಆ ದೇನುಪಾಲ ಏನ್ ಮಾಡೋಣ ಅಂತಂದ್ರೆ, ಈ ಆಕಳು ಈ ಹುತ್ತದೊಳಗಡೆ ಯಾವ್ದೋ ಪಿಶಾಚಿ ಸೇರ್ಕೊಂಡಿರ್ಬೇಕು, ಅದಕ್ಕೆ ಇಲ್ಲಿ ಒಂದು ಹಾಲು ಬಂದಿದೆ, ಇದರಿಂದ ತಾನೇ ನಮಗೆ ತೊಂದರೆ ಆಗ್ತಿರೋದು, ಇದಕ್ಕೆ ಸತ್ತೋಯ್ತು ಅಂತ ಹೇಳ್ಬಿಡೋಣ ಅಂತ ಹೇಳಿ ಒಂದು ಕೊಳ್ಳಿ ತಗೊಂಡು ಹೊಡಿಲಿಕ್ಕೆ ಅಂತ ಹೇಳಿ ಶ್ರೀನಿವಾಸ ನೋಡದಂತೆ ಬ್ರಹ್ಮದೇವರಿಗೆ ನನ್ನ ಮಗನ ಕೈ ಎತ್ತಾನೆ ಅನ್ನೋದು ಜಗತ್ತಲ್ಲಿ ಯಾರು ಇಲ್ಲ. ರಕ್ಷಣೆ ಮಾಡ್ಲಿಕ್ಕೆ ನಾನಿದ್ದೀನಿ. ಯಾರು ಪರಮಾತ್ಮನಿಗೆ ಶರಣಾಗಿದ್ದಾರೋ, ಯಾರು ಪರಮಾತ್ಮನ ಉಪಾಸನೆ ಮಾಡ್ತಾರೋ, 1000 ಜನ ಬಂದು ತುಳಿರಿ ಅವರನ್ನು ರಕ್ಷಣೆ ಮಾಡ್ಲಿಕ್ಕೆ ನಾನಿದ್ದೀನಿ ಅಂತ ತೋರಿಸ್ಕೊಡ್ತಾ ಇದ್ದಾನಂತೆ. ತಾನು ತನ್ನ ರೂಪದಿಂದ ಮೇಲೆ ಬಂದ ಆ ಆಕಳನ್ನು ನುಗ್ಗದ ಆ ದೇನುಪಾಲನ ಕೈಯಲ್ಲಿ ಕೊಡ್ಲಿ ಆ ಶ್ರೀನಿವಾಸದೇವರಿಗೆ ಕಟ್ಟಬೇಕು. ತಕ್ಷಣದಲ್ಲಿ ವಿಚಾರ ಗೊತ್ತಾಗಿತ್ತು ಚೋಳರಾಜನಿಗೆ. ಅವನು ಪಲ್ಲಕ್ಕಿ ಏರಿ ಬರ್ತಾ ಇದ್ದಂತೆ. ಬಂದ ಆ ಏಟು ಬೀಳಕ್ಕೂ ಅವನು ಬಂದಿತ್ತು, ಸರಿ ಹೋಯ್ತು. ಬಂದ ತಕ್ಷಣ 7 ತಾಳವೃಕ್ಷದ ಎತ್ತರಕ್ಕೆ ರಕ್ತ ಚುಂಬುತ್ತಂತೆ. ಎಲ್ಲ ದೇವತೆಗಳಿಗೆ ಆಶ್ಚರ್ಯ ಆಯ್ತು. ಇವನು ಅಪ್ರಾಕೃತನಾದ ಶರೀರಯುಕ್ತನಾದವನು, ಇವನಿಗೆ ರಕ್ತ ಮಾಂಸ ಮೂಳೆ ಎಲ್ಲ ಮನುಷ್ಯ ತರ ಇದೆಯಾ? ಅದಕ್ಕೆ ಶ್ರೀನಿವಾಸ ಅನ್ನಂತೆ ಇದು ಫಸ್ಟ್ ಟೈಮ್ ಅಲ್ಲ ರಕ್ತ ಬಂದಿದ್ದು, ಸೆಕೆಂಡ್ ಟೈಮ್. ಹಾಗಾದ್ರೆ ಆಗ್ಲೇ ಒಂದ್ಸಲಿ ರಕ್ತ ಬಂದಿತ್ತು. ಅಂದ್ರೆ ಹೌದು ರಕ್ತ ಬಂದಿತ್ತು. ಒಮ್ಮೆ ಪಾಂಡವರ ಮನೆಗೆ ಹೋಗಿದ್ದಾಗ ಏಕಾದಶಿನಂತೆ ಹೋಗಿದ್ದ ಸ್ವಾಮಿ, ನಾಳೆ ದ್ವಾದಶಿ ಅಡುಗೆ ಮಾಡಿದ್ರು ಮದಿ, ನಾನೇ ತರಕಾರಿ ಹೆಚ್ಚಿಸ್ತೀನಿ ಅಂತ. ಅಲ್ಲ ಕೃಷ್ಣ, ನಿನ್ ಚಾಕು ಇಟ್ಕೊಂಡು ಅಭ್ಯಾಸ ಇಲ್ಲ, ಬೇಡ ಚಾಕು ಬೇಡ, ಇಲ್ಲಿಗೆ ಮನೆ ಕೊಡುವಂತೆ ತರಕಾರಿ ಹೆಚ್ಚಿಸ್ತೀನಿ. ಹೆಚ್ಚಲಿಕ್ಕೆ ಅಂತ ಹೋದಂತೆ ಕೈ ಕುಯ್ಕೊಂಡ್ಬಿಟ್ಟು ಆವಾಗ ರಕ್ತ ಬಂತಂತೆ. ಸುಭದ್ರ ನಿಂತಿದ್ಲು, ದ್ರೌಪದಿ ದೇವಿ ಒಳಗಡೆ ಇದ್ಲು, ಸುಭದ್ರ ನಿಂತಿದ್ಲು. ಕೃಷ್ಣ ಹೇಳಿದ ರಕ್ತ ಬರ್ತಾ ಇದೆ ಅಂದ. ಸುಭದ್ರ ಏನ್ ಮಾಡುತ್ತೋ, ಇದು ಅರಮನೆ, ಅಯ್ಯೋ ಒಂದು ಬಟ್ಟೆ ಕಟ್ಟಲಿಕ್ಕೆ ಒಂದು ಬಟ್ಟೆ ಇರಲಿ ಅಂತ ಹುಡುಕಿ ಹುಡುಕಿದ್ರಂತೆ. ಅದೇ ಬ್ರಾಹ್ಮಣರ ಮನೆಗೆ ಬರಬೇಕು, ಎಲ್ಲ ಬಟ್ಟೆ ಇಲ್ಲ ಹೇಳಿ, ಅಟ್ಟದ ಮೇಲೂ ಬಟ್ಟೆಗಳೆಲ್ಲ ಹಾಗೆ ಹಂಗೆ ಅದು ಅರಮನೆ, ಅಲ್ಲಿ ಎಲ್ಲಿರ್ಬೇಕು, ಎಲ್ಲ ಪೀತಾಂಬರಗಳೇ. ಆ ದ್ರೌಪದಿ ದೇವಿ ತಕ್ಷಣ ಬಂದಂತೆ, ಅಣ್ಣ ನಿನ್ ಕೈಯಲ್ಲಿ ರಕ್ತ ಬರ್ತಿಲ್ಲ ಅಂತ ತನ್ನ ಸೀರೆನೇ ಅಂತ ಕಟ್ಟಿಬಿಟ್ಟ. ಆಗ ಸುಭದ್ರ ದೇವಿ ಕೇಳಲಿಲ್ಲ, ಅದೇನಿದು ಸೀರೆ ಹರಿದು ಬಿಟ್ಟಲ್ಲ ಕೃಷ್ಣ ಅನ್ನಂತೆ. ಯಾವಾಗಲೂ ನೀನು ಹೇಳ್ತೀಯಲ್ವಾ ನನಗಿಂತ ಹೆಚ್ಚು ಪ್ರೀತಿ ದ್ರೌಪದಿ ಮೇಲೆ ಅಂತ. ಏನಕ್ಕೆ ಅಂತ ಗೊತ್ತಾಯ್ತಾ? ನೀನು ನನ್ನ ಸೀರೆ ಹಾಳಾಗುತ್ತೆ ಅಂತ ಬಿಟ್ಬಿಟ್ಟೆ. ಆದ್ರೆ ಅವಳು ಅದೇನು ನೋಡ್ಲಿಲ್ಲ. ಕೃಷ್ಣನಿಗೆ ಅರ್ಪಣೆ ಮಾಡಬೇಕು ಅಂದ್ರೆ ಆ ಪದಾರ್ಥ ಈ ಪದಾರ್ಥ ಅಂತಿಲ್ಲ, ಇದ್ದ ಪದಾರ್ಥವನ್ನು ತಕ್ಷಣದಲ್ಲಿ ಚಿಂತನೆ ಮಾಡದೆ ಅರ್ಪಣೆ ಮಾಡ್ಬಿಟ್ಟು. ಅದಕ್ಕೆ ನಂಗೆ ಅವಳ ಮೇಲೆ ಪ್ರೀತಿ ಅಂತ ಹೇಳೋದು. ಆ ರೀತಿ ರಕ್ತ ಬಂದಿತ್ತು. 7 ತಾಳೆ ವೃಕ್ಷದ ಎತ್ತರಕ್ಕೆ ಆ ರಕ್ತ ಚುಂಬುತ್ತಂತೆ. ತುಂಬಾ ನೋವು ಅಂದ್ಬಿಟ್ಟು ಸ್ವಾಮಿ, ತುಂಬಾ ನೋವು ಅಂದ. ಆ ರಾಜ ಬಂದ. ಈಗ ರಾಜನಿಗೆ ಬೈಲಿಕ್ಕೆ ಪ್ರಾರಂಭ ಮಾಡ್ದ. ಪಾಪಿಷ್ಟೋಸಿ ದುರಾಚಾರ ರಾಜ್ಯೈಶ್ವರ್ಯ ಮದೋದ್ದತ ಅನಾಥಂ ಭುಕ್ತಿ ನಮ್ಮಾಂ ದರಿದ್ರಂ ಮನಚಾರಿಣಂ. ರಾಜ, ರಾಜ್ಯದಲ್ಲಿ ಏನೇ ತಪ್ಪುಗಳಾದ್ರೂ ಅದು ರಾಜನಿಗೆ ದೋಷ. ಅದಕ್ಕೆ ನಮ್ಮಲ್ಲಿ ಗಾದೆ ಇದೆಯಲ್ಲ, ಯಥಾ ರಾಜ ತಥಾ ಪ್ರಜಾ. ರಾಜ ಹೇಗೆ ಧರ್ಮಿಷ್ಠನಾಗಿರ್ತಾನೋ ಅದೇ ರೀತಿಗಳಲ್ಲಿ ಪ್ರಜೆಗಳು ಧರ್ಮಿಷ್ಠರಾಗಿರ್ತಾರೆ. ರಾಜ ದೋಷ ಮಾಡ್ಲಿಕ್ಕೆ ಶುರು ಮಾಡಲ್ಲ ಅಂತಂದ್ರೆ ಪ್ರಜೆಗಳೆಲ್ಲ ಹೀರ್ರಾಗ್ತಾರೆ. ಪ್ರಜೆಗಳೇನ ಧರ್ಮಾಚರಣೆ ಮಾಡಿದ್ರೆ ಆ ಧರ್ಮಾಚರಣೆಗೆ ಒಂದು ಭಾಗದ ಪುಣ್ಯ ರಾಜನಿಗೆ ಹೋಗುತ್ತೆ. ಆ ರಾಜನಿಗೆ ಹೋದಾಗ ಆ ರಾಜ ಆ ಪುಣ್ಯದ ಪ್ರಭಾವದಿಂದ
ರಾಜ್ಯದಲ್ಲಿ ಮಳೆ ಬೆಳೆಗಳೆಲ್ಲ ಆಗಿ ಜೀವಿಗಳು ಚೆನ್ನಾಗಿರ್ತಾರೆ. ರಾಜಾನು ಅಧರ್ಮಿಗಳಾದ, ಪ್ರಜೆಗಳು ಅಧರ್ಮರಾದರು ಅಂತಂದ್ರೆ ಅಲ್ಲಿ ಕ್ಷಾಮ ಉಂಟಾಗುತ್ತೆ, ಅದು ವಿನಾಶಕ್ಕೆ ಕಾರಣವಾಗುತ್ತೆ. ಹಾಗಾಗಿ ನೀನು ಬೈತಾ ಇದ್ದೀನಿ, ಪಾಪಿಷ್ಟೋಸಿ ದುರಾಚಾರ, ನೀನು ದುರಾಚಾರ ಇತ್ತು. ನಾನು ಬರೀ ದುರಾಚಾರಗಳನ್ನು ಮಾಡಿಬಿಟ್ಟು ಏನ್ ಮಾಡಿದೆ? ಹಸುಗೆ ಆಕಳೇ ನನಗೆ ಪ್ರಾಣ. ಅದಕ್ಕೆ ನನಗೆ ನೈವೇದ್ಯ ಮಾಡಬೇಕು ಅಂತಂದ್ರೆ ಗೋಮಯದಿಂದಲೇ ಮಂಡಲ ಮಾಡಬೇಕು. ದೇವ್ರ ನೈವೇದ್ಯ ಮಾಡ್ತೀವಲ್ಲ, ಗೋಮಯದಿಂದಲೇ ಮಂಡಲ ಮಾಡಬೇಕು. ಗೋಮಯ ಇಲ್ಲ ಅಂದ್ರೆ ರಂಗೋಲಿ ಇಡಬೇಕು. ರಂಗೋಲಿಯಲ್ಲಿ ಲಕ್ಷ್ಮೀದೇವಿ ಸನ್ನಿಧಾನ, ಗೋಮಯದಲ್ಲಿ ಲಕ್ಷ್ಮೀದೇವಿ ಸನ್ನಿಧಾನ. ಆ ಗೋವಿದೆಯಲ್ಲ, ಕೃಷ್ಣ ಶ್ರೀನಿವಾಸ ಹೇಳ್ತಾ ಇದ್ದಾನೆ, ಎಷ್ಟೋ ಪ್ರಾಣಿಗಳಿದೆ, ಯಾವ್ದಾದ್ರು ಪ್ರಾಣಿಗಳ ಮಲಮೂತ್ರವನ್ನು ಸೇವನೆ ಮಾಡ್ತಾರ? ಎಲ್ಲದರ ಮಲಮೂತ್ರ ತ್ಯಾಜ್ಯ, ಅದು ಹೊಲಸು. ಆದರೆ ಯಾವ್ದಾದ್ರು ಪ್ರಾಣಿಗಳು ಮಲಮೂತ್ರವನ್ನು ಸ್ವೀಕಾರ ಮಾಡ್ತೀವಿ ಅಂದ್ರೆ ರಾಗರ್ಮ. ಅದು ಗೋಮೂತ್ರ, ಗೋಮಯ. ಗೋಮೂತ್ರದಲ್ಲಿ ಗಂಗಾ ಸನ್ನಿಧಾನ, ಗೋಮಯದಲ್ಲಿ ಲಕ್ಷ್ಮೀ ಸನ್ನಿಧಾನ. ಅದಕ್ಕೆ ಆ ಗೋಮಯದಿಂದಲೇ ಮಂಡಲ ಮಾಡಬೇಕು. ನನಗೆ ಪಂಚಗವ್ಯ ಬೇಕು, ಪಂಚಗವ್ಯದಿಂದಲೇ ನೀವು ಶುದ್ಧಿ ಆಗೋದು. ಹಾಲು, ಮೊಸರು, ತುಪ್ಪ, ಏನು ಗೋಮಯ, ಗೋಮೂತ್ರ ಎಲ್ಲವೂ ನನ್ನಿಂದಲೇ, ಆ ಆಕಳಿಂದಲೇ. ದೇನುವನ್ನ ಕಾಪಾಡ್ತಕ್ಕಂಥವನೇ, ಅಂದ್ರೆ ಆಕಳನ್ನ ರಕ್ಷಣೆ ಮಾಡ್ತಕ್ಕಂಥ ಗೋಪಾಲನೇ ಅದ್ರ ಮೇಲೆ ಕೊಡ್ಲಿ ಎತ್ಕೊಂಡ ಅಂದ್ರೆ ಕಲಿಯುಗ ಪ್ರಾರಂಭ ಆಯಿತು. ತಂದೆ ತಾಯಿಗಳು ಮಕ್ಕಳನ್ನ ಸಾಕ್ತಾರೆ, ಅದೇ ಮಕ್ಕಳನ್ನು ಇವನು ಯಾಕೆ ಹುಟ್ಟದ ಅಂತ ಹೇಳ್ತಾರೆ. ಇದೇ ಕಲಿಯುಗ. ಅದಕ್ಕೆ ಎಚ್ಚೆತ್ತು ಇರುತ್ತಂತೆ. ಹಾಳು ಹರಟಿಗೆ ಹೋಗಬೇಡ, ಕಂಡ ಕೂಳುಗಳನ್ನು ತಿಂದು ಒಡಲೊಡೆಯಬೇಡ, ಕಾಲ ವ್ಯರ್ಥ ಕಳೆಯಬೇಡ, ನಿನ್ನ ಪ್ರಾರಬ್ಧ ಹೋಗಕ್ಕೆ ಮನಸೋಲಬೇಡ, ಶ್ರೀಹರಿ ದಯಮಾಡ. ಎಚ್ಚೆತ್ಕೊಂಡಿರು. ಇಂಥ ಕೆಲಸ ಮಾಡೋದಲ್ಲ, ನಿನ್ನಂತ ಪಾಪಿ ಜಗತ್ತಲ್ಲಿ ಇಲ್ಲ ಅಂತ ಶ್ರೀನಿವಾಸ ವೈದೀಕ್ಷರು ಮಾಡಿದ ರಾಜನಿಗೆ. ರಾಜನ ದುಃಖ ಆಯ್ತು. ಆ ರಾಜನಿಗೆ ದರ್ಶನ ಕೊಡುವಾಗ ಶಂಖಚಕ್ರ ಗದಾಪದ್ಮಧರನಾಗಿ 4 ತೋಳುಗಳಿಂದ ಯುಕ್ತನಾದ. ಅದೇ ವೃತ್ತದೊಳಗಿರುವಾಗ 2 ಕೈಯಿಂದಿದ್ದಂತೆ. 2 ಕೈಯಿಂದಿದ್ದ, ಅಲ್ಲಿ ದರ್ಶನ ಕೊಟ್ಟ. ದುರಾಚಾರ, ನೀನ್ ದುರಾಚಾರಗಳನ್ನು ಮಾಡಿದ್ಯ. ಏನ ದುರಾಚಾರ ಅಂತಂದ್ರೆ ಅವನಿಗೆ ಪ್ರೇತ ಜನ್ಮ ಬರಬೇಕು, ಭೂತ ಜನ್ಮ ಬರಬೇಕಿತ್ತು. ಯಾಕೆ ಅಂದ್ರೆ ಹಿಂದೆ ತನ್ನ ಮಗಳನ್ನೇ ಕಾಣಿಸಿದ್ನಂತೆ ಆ ರಾಜ, ಚೋಳ ರಾಜ. ಹಾಗಾಗಿ ಅಂತ ಎಲ್ಲ ಪಾಪಕ್ಕೆ ನಿಮಗೆ ಪ್ರೇತತ್ವ ಬರುತ್ತೆ. ಇನ್ನೊಂದು ನೀನೇನು ಮಾಡಿದೆ ಅಂತಂದ್ರೆ ಎಲ್ಲ ಪ್ರಾಣಿಗಳನ್ನ ಮನೇಲಿ ಸಾಕಿದ್ನಂತೆ. ಈ ನವರಾತ್ರಿ ಇದೆಲ್ಲ ಸಂದರ್ಭದಲ್ಲಿ ಆ ಪ್ರಾಣಿಗಳನ್ನ ಬಲಿ ಕೊಡಿಯಂತೆ. ಆ ಬಲಿ ಕೊಟ್ಟಿದ್ದಕ್ಕೆ ಆ ವಿಶ್ವಾಸದಿಂದ ಅದಕ್ಕೆ ಆಹಾರ ಕೊಟ್ಟು ಅದನ್ನೇ ಕರೆದಲ್ಲ. ಇದಕ್ಕೆ ಏನಂತಾರೆ? ವಿಶ್ವಾಸದಾತ ಅಂತ ಹೇಳ್ತಾರೆ. ಅಂತ ವಿಶ್ವಾಸದಾತ ಮಾಡಿದಕ್ಕೆ ಪ್ರೇತತ್ವ ಜನ್ಮ. ಹಿಂದಿನ ಕಾಲದಲ್ಲಿ ಹಾಗೆ ಆಯಿತು. ಇವತ್ತೆಲ್ಲ ಈ ಕುಂಬಳಕಾಯಿ ಹೊಡೆಯೋದು, ನಿಂಬೆ ಹಣ್ಣು ಇದೆಲ್ಲ ಮಾಡ್ತಾರಲ್ಲ. ಯಾರಿಗೆ 9ನೇ ದಿನ ಆಯುಧ ಪೂಜೆಗೆ ಏನಕ್ಕೆ ಕುಂಬಳಕಾಯಿ ಎಲ್ಲ ಹೊಡಿತಾರೆ ಅಂತಂದ್ರೆ ಹಿಂದಿನ ಕಾಲಕ್ಕೆ ಬಲಿ ಕೊಡ್ತಿದ್ರು. ಈ ಕೃಷ್ಣದೇವರಾಯ ಕಾಲಕ್ಕೆಲ್ಲ ಏನಾಯ್ತು ಅಂದ್ರೆ ಕೋಣಗಳೆಲ್ಲ ಬಲಿ ಕೊಡ್ತಿದ್ರು. ವ್ಯಾಸರ ಅದಕ್ಕೆ ಕಂಡ್ರು, ಅಲ್ಲ ಇಷ್ಟ ಧರ್ಮಿಷ್ಠನಾದವರು, ತುಂಗಭದ್ರಾ ನದಿ ನೀರೇ ಕಾಣ್ತಿಲ್ಲ, ರಕ್ತದ ಪ್ರವಾಹ ಆಗ್ತಿದೆ. ಹಾಗಾಗಿ ಇವತ್ತಿಂದ ಇಂಥ ಅಧರ್ಮವನ್ನು ನೀವು ಮಾಡಬೇಡ. ಈ ಬಲಿಗಳ ಪ್ರತಿರೂಪವಾಗಿ ಕೂಷ್ಮಾಂಡ ಅಂದ್ರೆ ಅದು ಕೂಡ ಅದನ್ನ ಕತ್ತರಿಸಿ ಅದು ನೀಡುವುದು. ಅದಕ್ಕೆ ಅದು ಬಂತು. ಹಾಗಾಗಿ ಈ ಚಂಡಿಕಾ ಯಾಗ ಅಂತ ಮಾಡ್ತಾರೆ. ಆಗ ಮೇಕೆಯನ್ನು ಬಲಿ ಕೊಡಬೇಕು ಅಂತಿದೆ. ಆ ಕಾಲಕ್ಕೆ ಏನ್ ಮಾಡ್ತಾರೆ ಅಂತಂದ್ರೆ ಆ ಕೂಷ್ಮಾಂಡವನ್ನೇ ಕತ್ತರಿಸಿ ತುಂಡು ಮಾಡಿ ಬಲಿ ಬಿಡ್ತಾರೆ, ಭೂತ ಬಲಿ ಅಂತ ಹೇಳಿ. ಹಾಗಾಗಿ ಆ ರೀತಿ ಮಾಡಬೇಕು. ಅಂಥದ್ದು ನೀನು ನಿಮ್ಮ ಮನೆಯಲ್ಲಿ ಸಾಕಿ ಸಲುವಿದಂತ ಪ್ರಾಣಿಗಳನ್ನೇ ಕತ್ತರಿಸಿದೆ, ನಿನ್ ಪ್ರೇತ ಜನ್ಮ ಬರಲಿ, ನಿನ್ನ ಅಂತ ಪಾಪಿಷ್ಟ ಅಂತ ಹೇಳಿ ಶ್ರೀನಿವಾಸ ದೇವರು ಬೈದರು. ರಾಜ್ಯೈಶ್ವರ್ಯ ಮದೋದ್ದತ, ನಿನಗೆ ಐಶ್ವರ್ಯದ ಮದ. ಅದಕ್ಕೆ ನಿನ್ನ ಹೆಂಡತಿ ಏನು ಮಾಡಿದ್ದು, ಅವನಿಗೆ ಪಾಪ ಗೋಪಾಲಕನಿಗೆ ಹೊಡೆಸದ್ದು. ಯಾರು ಜೇನುಪಾಲಕರನ್ನ ಹೊಡೆಸ್ತಾರೋ ಅವ್ರ ಮನೆ ಅನಿಷ್ಟ ಆಗುತ್ತೆ. ಯಾರು ಗೋವುಗಳನ್ನ ಹೊಡಿತಾರೋ, ರಸ್ತೆಯಲ್ಲಿ ಹೋಗ್ತಿರುತ್ತೆ, ಹೊಡೆದು ದಪ್ತಿವಲ್ಲ, ಬ್ರಹ್ಮಹತ್ಯೆ ದೋಷ ಅಂತ ಹೇಳಿ ಆ ರೀತಿಯಲ್ಲಿ ಮಾಡಬಾರ್ದು. ಆ ಆಕಳಿಗೆ ವಿಪರೀತ ಹಾಲು ಮಾಡಿ ಆಕಳು ಅದು ಗಾಬರಿ ಆಗಿ ಅದರ ಮನಸ್ಸು ವಿಚಲಿತ ಆಗಿ ಹೋಗೋ ದಾರಿ ತಪ್ಪಿಸಿದ್ರು ಕೂಡ ಆ ಪಾಪ. ಎಷ್ಟೋ ಜನಕ್ಕೆ ಈ ಸರ್ಪದೋಷ ಬರುತ್ತೆ. ಯಾಕೆ ಸರ್ಪದೋಷ ಬಂತು, ಯಾಕೆ ಸರ್ಪದೋಷ ಬಂತು? ನಾವು ಸರ್ಪಕ್ಕೆ ಏನು ಮಾಡಿದ್ವಲ್ಲ ಚಿಂತನೆ ಮಾಡಿದ್ರೆ ಹಾವು ಅರ್ಧೋಗಿರುತ್ತಲ್ಲ, ಆ ಮಣ್ಣನ್ನ ಕೆದರಿಸ್ಬಿಟ್ರೆ ಸಾಕಂತ ಸರ್ಪದೋಷ ಬರುತ್ತೆ. ಅಷ್ಟು ಸೂಕ್ಷ್ಮವಾಗಿದೆ ಅಂತ. ಹಾಗಾಗಿ ನೀನು ಆ ಥರದ್ದೆಲ್ಲ ಮಾಡಿದ್ಯ ಮದೋನ್ನತನಾಗಿ. ಏನ್ ಅನ್ಕೊಂಡಿದ್ಯಾ? ನನ್ನ ಮೇಲೆ ಪ್ರಹಾರ ಮಾಡ್ತೀಯಾ? ಏನ್ ಅನ್ಕೊಂಡಿದ್ಯಾ? ಅನಾಥಂ ಭುಕ್ತಿಹೀನಂ ದರಿದ್ರಂ ವನಚಾರಿಣಂ. ನನ್ನ ಅನಾಥ ಅಂತ ಹೇಳ್ಬಿಟ್ಟು ಈ ರೀತಿ ಮಾಡ್ತಿದ್ಯಾ. ಅನಾಥ ಅಂದ್ರೆ ಪರಮಾತ್ಮ ಅನಾಥನ, ಅಂತಂದ್ರೆ ಸ್ವಾಮಿನೇ.
ನಾರಾಯಣನಿಗೆ ಆ ಅಂತ ಹೆಸರು, ನನಗೆ ನಾನೇ ನಾಥ ಅಂತ. ದರಿದ್ರಂ ಅಂತಂದ. ಏನ್ ದರಿದ್ರಂ ಅಂತಂದ್ರೆ ಎಲ್ಲರ ಅಂದ್ರೆ ಹೃದಯಕ್ಕೆ ನಾನೇ ಅಲ್ಲಿ ಬಂದು ವಾಸ ಮಾಡ್ತಾರೆ. ಎಲ್ಲ ಹೃದಯ ಮಂದಿರದಲ್ಲಿ ವಾಸ ಮಾಡೋದು ನಾನೇ. ವನಚಾರಿಣಂ, ಎಲ್ಲ ಕಡೆಯಲ್ಲಿ ನಾನು ವ್ಯಾಪ್ತನಾಗಿದ್ದೀನಿ. ಮಾತಾ ಪಿತೃವಿಹೀನಂ ಚ ಬಾಲ್ಯ ಬಂಧು ವಿವರ್ಜಿತಂ. ನನ್ನ ಮೇಲೆ ಕೈ ಮಾಡೋದಲ್ಲ, ನನಗೇನು ತಂದೆ ತಾಯಿ ಇಲ್ಲ ಅನ್ಕೊಂಡಿದ್ಯಾ? ನನಗೆ ನಾನೇ ತಂದೆ ತಾಯಿ. ಸ್ವಾಮಿ ಹೇಳ್ತಿದ್ದ, ನನಗೆ ಯಾರು ತಂದೆ ತಾಯಿ? ನನಗೆ ತಂದೆ ತಾಯಿ ಇಲ್ಲ, ಬಾಲ್ಯ ಏನಿಲ್ಲ, ಬಂಧುಗಳಿಲ್ಲ. ಸೌಭ್ರಾತೃಹೀನಂ ಕುಟಿಲಂ ಕುಟಾರೇಣ ಸಿದಾರಿಣ. ನನಗೆ ಯಾರು ಇಲ್ಲ ಅಂತೇಳಿ ಈ ರೀತಿ ಮಾಡಿದ್ಯಾ? ತಾಡಿತೋಹಂ ನೃಪಶ್ರೇಷ್ಠ ತದ್ದುಃಖ ಮತುಲಂ ಯಭೂತ್ ಶಿರೋ ಭಿನ್ನಂ ದೇನುಪೇನ ದಯಾಹೀನೇನ ದುರ್ಮತೆ. ದಯಾಹೀನನಾಗಿ ನನ್ನ ಮೇಲೆ ಪ್ರಹಾರ ಮಾಡಿದೆ. ಆ ದೇನುಪಾಲನನ್ನು ಏನು ಮಾಡದೇ ಇದ್ದಿದ್ರೆ ಅವನನ್ನೇನು ಮಾಡ್ತಿರ್ಲಿಲ್ಲ. ನೀನು ಅವ್ರ ಮೇಲೆ ಎಲ್ಲರ ಮೇಲೆ ಸುಮ್ಮನೆ ನೀನು ಶಿಕ್ಷೆ ಕೊಡ್ತಿದ್ಯಾ? ನೀನು ಅನುಭವಿಸ್ತೀಯಾ? ನಾನು ಅನುಭವಿಸ್ತೀರ ಈ ತಲೆನೋವು ನಿನಗೆ ಬರುತ್ತೆ ಪ್ರೇತ ಆದ್ಮೇಲೆ. ಆ ತಲೆನೋವಿಂದ ನೀನು ಒದ್ದಾಡ್ತೀಯಾ ಅಂತ ಹೇಳಿ ಇತ್ಯುಕ್ತ ಭಗವಾನ್ ದೇವ ಶಶಾಪ ನೃಪ ಪುಂಗವಂ ಪಿಶಾಚೋ ಭವ ದುರ್ಬುದ್ಧೆ ಮಾ ದುಃಖ ದಾನ ಕರ್ಮಣ. ನಿನಗೆ ಪಿಶಾಚಿ ಜನ್ಮ ಬಂದಿ ಅಂತ ಶಾಪ ಕೊಟ್ಟಿಲ್ಲ ಆ ಚೋಳರಾಜನಿಗೆ. ಅವನಿಗೆ ದುಃಖ ಆಯ್ತು, ಎಂಥ ತಪ್ಪು ಮಾಡಬಿಟ್ಟೆ ನಾನು, ಇಂಥ ಪಿಶಾಚಿ ಜನ್ಮ ನನಗೆ ಗೊತ್ತಿದೆ. ಶಾಪ ಕೊಡ್ತಿರೋದು ಯಾರು? ಸ್ವಾಮಿ. ಇಡೀ ಜಗತ್ತಿಗೆ ದೇವನಾಗಿರ್ತಕ್ಕಂಥವ್ರು. ಇತ್ತಂ ಶಕ್ತೋ ನೃಪ ಶ್ರೇಷ್ಠ ಪಪಾತ ಭುವಿ ಮೂರ್ಛಿತಾ ಮುಹೂರ್ತಾಂತೆ ಸಮುಕ್ತಾಯ ಪ್ರೋವಾಚ ಜಗದೀಶ್ವರ. ಸ್ವಾಮಿ ಈ ರೀತಿ ಹೇಳಿ ಪ್ರೇತ ಜನ್ಮ ಬರಲಿ. ಆ ಪ್ರೇತ ಜನ್ಮದಿಂದ ನೀನು ಒದ್ದಾಡುವಂತ ತಕ್ಷಣದಲ್ಲಿ ಅವನು ಪ್ರೇತ ಜನ್ಮ ಬರಲಿಕ್ಕೆ ಕಾರಣ ಏನು ಮತ್ತೆ ಕೇಳೋದು. ಕಿಮರ್ಥಂ ಶಾಪವಾನ್ ದೇವ ಅಪರಾಧ ವಿವರ್ಜಿತಂ ಅವಿಚಾರ ಜಗನ್ನಾಥ ಕಿಂ ಮಯಾ ಚರಿತಂ ಪುರ. ಆ ಪಾಪಕ್ಕೆ ಪ್ರಾಯಶ್ಚಿತ್ತ ಹೇಳು, ಮುಂದೆ ಏನಾಯ್ತು ಅಂತ ವಿಚಾರ ಮಾಡ್ತಿರುವಾಗ ಶ್ರೀನಿವಾಸ ಹೇಳ್ತಾ ಇದ್ದಾನೆ, ಪಾಪಿಷ್ಟೋಹಂ ದುರಾಚಾರ ಅವಿಚಾರ್ಯ ನರೋತ್ತಮ ಅಜ್ಞಾನೇ ನಾತಿ ದುಃಖೇನ ವೃತ ಶಾಪೋ ಮಯಾರ್ಪಿತ. ನೀನು ಅಜ್ಞಾನದಿಂದ ಏನೋ ಕಾರ್ಯ ನಡೀತು, ಅದನ್ನು ನಾನು ಕೊಟ್ಟ ಶಾಪವನ್ನು ನೀನು ಸ್ವೀಕಾರ ಮಾಡಲೇ. ಆ ದುಃಖವನ್ನು ನೀನು ಅನುಭವಿಸಲಿಕ್ಕೆ. ಯಾವತ್ತು ಪರಮಾತ್ಮ ಶಾಪ ಕೊಡ್ತಿದ್ದಾನೆ ಅಂತಂದ್ರೆ ಅಲ್ಲಿ ಯಾವುದೋ ಒಂದು ಉತ್ತಮ ಕಾರ್ಯಕ್ಕೆ ನಾಂದಿ ಅಂತಲೇ ಅರ್ಥ. ಹೇಳದ್ನಂತ ಮಜ್ಜಪೋ ನಾನೃತೋ ಭೂಯಾದಿತಿ ವೇದವಿದೋ ವಿದುಹು ಭಕ್ತವತ್ಸಲ್ಯ ದೋಷೇಣ ದುಃಖದೋಸ್ಮಿ ವೃಷಂ ಕೃಪ. ಭಕ್ತವತ್ಸಲನಾದ ನಾನು ನಿನ್ನ ದೋಷವನ್ನು ಕ್ಷಮ ಮಾಡ್ತೀನಿ. ಭವಿಷ್ಯದಲ್ಲಿ ನೃಪಶ್ರೇಷ್ಠನಾಗಿರ್ತಕ್ಕಂಥ ಭೂಮಂಡಲಕ್ಕೆ ಶ್ರೇಷ್ಠನಾದ ಆಕಾಶರಾಜ ನಿನ್ನ ಮನೆಯಲ್ಲಿ ಬಿಡ್ತಾನೆ. ಅವಳ ಮಗಳನ್ನು ನನಗೆ ಕೊಡೋ ಕಾಲಕ್ಕೆ ವರದಕ್ಷಿಣ ಕನ್ಯಾ ಪ್ರದಾನ ಕಾಲೇತು ದದಾತಿ ವರದಕ್ಷಿಣಂ. ವರದಕ್ಷಿಣಕ್ಕೆ ಏನ್ ಮಾಡಬೇಕು ಅಂತಂದ್ರೆ ಈ ಗಾಯ ಯಾರು ಕಾಣಿಸ್ಬಾರ್ದು, ದೊಡ್ಡದಾಗಿ ನೋವಾಗಿದೆ. ಯಾವಾಗ ಶಾಪ ಹಾಕಿದ್ನೋ ಆ ಪ್ರೇತಕ್ಕೆ ಅಂದ್ರೆ ಆ ಚೋಳರಾಜನಿಗೆ ತಲೆನೋವು ಬಂದು ಮೂರ್ಛೆ ಬಿದ್ದುಬಿಟ್ನಂತೆ. ಅಂತ ನೋವು ಬಂತು. ಶ್ರೀನಿವಾಸ ಹೇಳ್ತದ ನಮಗಿನ್ನಷ್ಟು ನೋವಾಗಿರ್ಬೇಕು. ಸರಿ ಆಯ್ತು. ಅದಕ್ಕೆ ಈ ನೋವು ಕಮ್ಮಿ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತಂದ್ರೆ 2,000 ತೊಲೆ ಬಂಗಾರವನ್ನು ಹಾಕಿ ನವರತ್ನ ಖಚಿತವಾಗಿರ್ತಕ್ಕಂಥ ಕಿರೀಟವನ್ನು ಮಾಡಿಸು. ಆ ಕಿರೀಟವನ್ನು ನನಗೆ ಧಾರಣೆ ಮಾಡಿದ್ರೆ ನೀನ್ ಪ್ರೇತ ಆಗಿ ಅನುಭವಿಸ್ತಾ ಇರ್ತೀಯ. ಆಗ ನಿನ್ನ ತಲೆನೋವನ್ನು ನಾನು ತಗೋತೀನಿ. ಪ್ರೇತಾಲೋಕಕ್ಕೆ ನಿನ್ ತಲೆನೋವು ಬಂದೆ, ಆ ತಲೆನೋವು ನಾನು ತಗೋತೀನಿ ಅಂತ ಹೇಳಿದ್ರು. ಕಿರೀಟಂ ಶತಭಾರಾಂತೂ ರತ್ನವಜ್ರ ಸಮಾಕುಲಂ. ಅವ್ರಿಗೆ ಸಂತೋಷ ಆಯ್ತು. ಶ್ರೀನಿವಾಸ ದೇವರು ನನಗೆ ಶಾಪ ಕೊಟ್ಟರು, ಆದ್ರೆ ನನ್ನ ಕುಲದಲ್ಲಿ ಬರ್ತಕ್ಕಂಥ ಆಕಾಶರಾಜನ ಮಗಳಂತ ವಿವಾಹ ಆಗ್ತಾನೆ ಅಂತಂದ್ರೆ ಈ ಶಾಪವನ್ನು ಸ್ವೀಕಾರ ಮಾಡ್ತೀನಿ ಅಂತ ಚೋಳರಾಜ. ದೇವರು ಅವ್ನಿಗೆ ಹೇಳ, ನನಗೆ ಈ ತಲೆನೋವು ಬಂದು ನಾನು ಏನ್ ಮಾಡಿ ಮೂರ್ಛೆ ಹೋಗ್ತಾ ಇದ್ದೀನಿ. ಅಂದಾಗ ಶ್ರೀನಿವಾಸ ಅನ್ನಂತೆ ಘಟಿಕಾ ಷಟ್ ಮಾತ್ರಂತೆ ಸುಖಂ ತತ್ರ ಭವಿಷ್ಯತಿ. 8 ಮಾತ್ರ ಕಾಲ ಘಟಿಕ ಕಾಲದಲ್ಲಿ ನಾನು ಆ ಕಿರೀಟವನ್ನು ಧಾರಣೆ ಮಾಡ್ತೀನಿ. ಅಂದ್ರೆ 6 ಮುಹೂರ್ತಗಳ ಕಾಲ ನಾನು ಈ ಕಿರೀಟವನ್ನು ಧಾರಣೆ ಮಾಡ್ತೀನಿ. ಅಂದ್ರೆ ಶುಕ್ರವಾರ ದಿನ ನಾನು ಧಾರಣೆ ಮಾಡ್ತೀನಿ. ನಿನಗೆ ಅದು 7 ದಿನಗಳ ಕಾಲ 6 ದಿನಗಳ ಕಾಲ ನಿನಗೆ ಆ ತಲೆನೋವಿರಲ್ಲ. ಅದರ ಅರ್ಥ ಶುಕ್ರವಾರ ದಿನ ಸ್ವಾಮಿ ಕಿರೀಟ ಧಾರಣೆ ಮಾಡಿದ್ರೆ ಶುಕ್ರವಾರ ಅವ್ನ ತಲೆನೋವಿರಲ್ಲ. ಆ ಕಿರೀಟ ಧಾರಣೆ ಮಾಡಿದ್ದು 6 ದಿನ ಅಂತಂದ್ರೆ
ಶನಿವಾರದಿಂದ ಹಿಡಿದು ಗುರುವಾರದವರೆಗೂ ಅವ್ನು ತಲೆನೋವುದಲ್ಲ, ಶುಕ್ರವಾರ ತಲೆನೋವು ಬರುತ್ತೆ, ಪುನಃ ಕಿರೀಟ ಧಾರಣೆ ಮಾಡ್ತೀವಿ. ಅಂದ್ರೆ ನಿನಗೆ ದುಃಖ ಇರಲ್ಲ. ಅದಕ್ಕೆ ದೇವರು ವೆಂಕಟೇಶ ಸ್ತೋತ್ರ ಹೇಳುವಾಗ ಏನ್ ಹೇಳ್ತೀವಿ? ಚೋಲ ಪುತ್ರ ಪ್ರಿಯಶ್ಚಾಂತೋ ಬ್ರಹ್ಮಾದೀನಾಂಬರ ಪ್ರದಾ. ಅದ ಚೋಳರಾಜ ಹಿಂಗ್ ಮಾಡಿ ಶಾಪ ಎಲ್ಲ ಕೊಟ್ಟ, ಅದ್ರ ಚೋಳರಾಜ ನನ್ ಪ್ರಿಯ ಅಂತ ಹೇಳ್ತಿದ್ದೀರಲ್ಲ ಅಂತಂದ್ರೆ ಇಂಥ ಸತ್ಕುಲ ಅಪ್ಪ ಅವನು. ಯಾಕಂದ್ರೆ ಅಂತ ಉತ್ತಮ ಅವ್ರ ಕುಲದಲ್ಲಿ ಅವತಾರ ಮಾಡ್ತಾನೆ. ಕಿರೀಟಂ ಶುಕ್ರವಾರೇತು ಸಾಯಾನ್ಯೇ ಕಿರೀಟಂ ಧಾರಯಾಮ್ಯಹಂ ಕಿರೀಟ ಧಾರಣಾ ಕಾಲೇ ನೇತ್ರಮೇ ಜಲಪೂರಿತೆ. ಪ್ರೇತ, ನಿನಗೆ ಆಹಾರ ತಿನ್ನಲಿಕ್ಕೆ ಅಂತ ಹೇಳಿ ಯಾವುದೇ ಶರೀರ ಇಲ್ಲ. ಪ್ರೇತಗಳಿಗೆ ಯಾವುದರಿಂದ ತೃಪ್ತಿ ಆಗುತ್ತೆ? ಗರ್ಭಪುರಾಣ ಕೇಳಿದ್ವಿ. ಪ್ರೇತಗಳಿಗೆ ಏನು ಆಹಾರ ಅಂತಂದ್ರೆ, ಯಾರ ಮನೆಯಲ್ಲಿ ಕಣ್ಣೀರು ಹಾಕ್ತಿರ್ತಾರಲ್ಲ, ನಾಲಿಗೆ ತೆಗ್ದಿರುತ್ತದೆ, ಆ ಕಣ್ಣೀರನ್ನು ನಾನು ತಗೊಳ್ಳೋಣ. ಪ್ರೇತಕದೇ ಆಹಾರ. ಶ್ರೀನಿವಾಸ ಹೇಳದ, ನಿನಗೋಸ್ಕರ ನಾನು ಕಿರೀಟವನ್ನು ಧಾರಣೆ ಮಾಡ್ಕೊಂಡಾಗ ನನ್ನ ಕಣ್ಣಲ್ಲಿ ನೀರ. ಇವತ್ತಿಗೂ ಸ್ವಾಮಿ ಚರ್ಯ ಏನು ಎಂತ ಅದ್ಭುತ ಅಂದ್ರೆ, ಆ ಕಿರೀಟ ಧಾರಣೆ ಮಾಡಿದಾಗ ಅವನ ನೇತ್ರದಿಂದ ಆ ಜಲ ಬರುತ್ತೆ ಅಂತಂದ್ರೆ ಅದರ ಮಹಿಮೆ ಅಂತ. ಇವತ್ತಿಗೂ ಇದು ಪ್ರತ್ಯಕ್ಷ ರೂಪದಲ್ಲಿದೆ, ಯಾವುದು ಕಪೋಲ ಕಲ್ಪಿತವಾದದ್ದಲ್ಲ. ಸುಖಸ್ಯ ಕಾಲಂ ಸಂಶುಚ್ಯ ಸ್ವಾವತಾರ ಪ್ರಯೋಜನಂ. ನೀವೇನ್ ಚಿಂತೆ ಮಾಡಬೇಡ, ನೀನು ಉದ್ಧಾರ ಮಾಡ್ತೀನಿ ಅಂತಂದ. ಸರಿ ಆಯ್ತು. ಇತಿ ಸಂಭಾಷ್ಯ ರಾಜಾನಂ ತತ್ರಾಸ್ತೆ ಭಗವಾನ್ ಹರಿ ಶತಶಾಂತಿ ಸಮಾಕಾಂಕ್ಷಾನ್ ವೈದ್ಯಶಾಸ್ತ್ರ ವಿಶಾರದಂ. ಸರಿ ಆಯ್ತು, ಚೋಳರಾಜ ಹೊರಟುಬಿಟ್ಟ. ಎಲ್ಲ ಕೇಳಿ ರಕ್ತ ಹಾಗೆ ಬರ್ತಾನೆ ಇದೆ, ಏನ್ ಮಾಡ್ಲಿ? ಎಡಗೈನ ಹಿಂಗ್ ಒತ್ತರಿಸ್ಕೊಂಡ್ಬಿಡ್ತಂತೆ. ನೋವು ತಡಿಲಿಕ್ಕೆ ಆಗ್ತಲ್ಲ, ನೋವು ತಡಿಲಿಕ್ಕೆ ಆಗ್ತಿಲ್ಲ. ಯಾಕೆ ಕರೀರಿ? ಅದಕ್ಕೆ ಶ್ರೀನಿವಾಸ ದೇವರು ಹೇಳಿದ್ರಂತೆ, ವೈಕುಂಠದಿಂದ ಬರುವಾಗ ಎಲ್ಲ ದೇವತೆಗಳೇ ಸಿದ್ಧರಾಗಲಿ, ನಾನು ಭೂಲೋಕಕ್ಕೆ ಬಂದಾಗ ಒಬ್ಬರೊಬ್ಬರನ್ನು ಒಂದೊಂದು ಸಂದರ್ಭಕ್ಕೆ ಕರಿತೀನಿ, ಬಂದು ನನ್ನ ಸೇವೆ ಮಾಡಿ. ಆ ಕಾಲಕ್ಕೆ ಶ್ರೀನಿವಾಸ ಅನ್ಕೊಂಡ, ಓ ನನಗೆ ಇವೆಲ್ಲ ಆಗ್ತಿದೆ ಅಂತಂದ್ರೆ ಮೋಸ್ಟ್ಲಿ ನನಗೆ ಗುರುಬಲ ಇಲ್ಲ ಅನ್ಸುತ್ತೆ, ಅದಕ್ಕೆ ಗುರುಬಲ ಬೇಕು. ಗುರುಗಳಾದ ಬೃಹಸ್ಪತಿ ಆಚಾರ್ಯ ಬನ್ನಿ ಅಂತ ಹೇಳ್ತಾರೆ. ಯಾರಿಗೆ ಗುರುಬಲ ಇಲ್ವೋ ಅವರಿಗೆ ಇಂಥ ತೊಂದರೆಗಳು. ಯಾರು ನಿರಂತರವಾಗಿ ರಾಯನ ಸೇವೆ ಮಾಡ್ತೀವಲ್ಲ, ಅದಕ್ಕೆ ಗುರುಜನನಾಥ ಚೆನ್ನಾಗಿ ಹೇಳೋದು, ರಾಯನ ಹೇಗೆ ಸೇವೆ ಮಾಡಬೇಕು? ನೇಮದಿಂದ ಸೇವೆ ಮಾಡಬೇಕು. ತೂಗಿರೆ ರಾಯನಲ್ಲಿ ಹೇಳ್ತಿರಲ್ಲ, ನೇಮದಿ ತಮ್ಮನ್ನು. ನೇಮ ಅಂದ್ರೆ ಏನು? ಭಕ್ತಿಯಿಂದ ನೇಮ ಅನ್ನೋ ಶಬ್ದ ಏನಕ್ಕೆ ಹಾಕಿದ್ರು ಅಂದ್ರೆ, ಯಾವುದನ್ನ ಬಿಡದೆ ಮಾಡ್ತೀವಲ್ಲ ಅದಕ್ಕೆ ನೇಮ ಅಂತ. ಒಂದು ದಿನ ಪೂಜೆ ಮಾಡಿದ್ವಿ, ನಾಳೆ ನಮಗೆ ರಾಯರು ಬೇಡ, ನಮ್ಗೆ ಯಾರು ಇನ್ನೊಬ್ರು ಬೇಕು, ನಾಡಿದ್ದವರು ಬೇಡ ಇನ್ನೊಬ್ರು ಬೇಕು ಅಲ್ಲ, ನೀವು ಒಬ್ಬರೇ. ನಮ್ಗೆ ಮಧ್ವಾಚಾರ ಸಿಗ್ಬೇಕಾಗಿರೋದು ನಿಮ್ಮ ಮೂಲಕನೇ, ಪರಮಾತ್ಮ ಸಿಗ್ಬೇಕಾಗಿರೋದು ನಿಮ್ಮ ಮೂಲಕ, ನಮ್ಗೆ ಬೇರೆ ಮಾರ್ಗ ಗೊತ್ತಿಲ್ಲ ಅಂತ ಅವ್ರು ನಡೀತೀವಲ್ಲ ಅದಕ್ಕೆ ನೇಮ. ಅದಕ್ಕೆ ಗುರುಬಲವನ್ನು ಯಾರು ಎಳೆದಿರ್ತಾನೋ ಭೂಲೋಕದಲ್ಲಿ ಅವನಿಗೆ ಯಾವ ಎಲ್ಲ ಬಲಗಳು ಸಿಗುತ್ತಂತೆ. ಎಲ್ಲಾ ಬಲಗಳಿದ್ದು ಗುರುಬಲ ಇಲ್ಲ ಅಂತಂದ್ರೆ ಎಲ್ಲವೂ ನಾಶ. ಅದಕ್ಕೆ ಗುರುಗಳ ಅನುಗ್ರಹ ಬಹಳ ಮುಖ್ಯ. ಹಾಗಾಗಿ ನನಗೆ ಗುರುಬಲ ಇಲ್ಲವೇನೋ ಅಂತ ಶ್ರೀನಿವಾಸ ಅಂದ್ಕೊಂಡ. ಗುರುಂ ಸುರಪತೀನಾಂಚ ಸಂಸಾರ ಜಗದೀಶ್ವರ ಆಗತಂ ಸ್ವಗುರುಂ ದೃಷ್ಟ್ವಾ ಔಷಧಂ ಪದಮೇಧೃತಂ. ಬೃಹಸ್ಪತ್ಯಾಚಾರ್ಯ ಕರೆದ ತಕ್ಷಣ ಬಂದ್ರು. ಏನ್ ಶ್ರೀನಿವಾಸ ಇಂತ ಗಾಯ ಮಾಡ್ಕೊಂಡಲ್ಲೋ ಸ್ವಾಮಿ, ನೋಡಿ ನಿಮ್ಗೆ ತಡೆಯಕ್ಕಾಗ್ತಾ ಇಲ್ಲ, ನಾವು ಹೇಗಾದ್ರೂ ಮಾಡಿ ನನಗೆ ಔಷಧಿಯನ್ನು ಕೊಡ್ರಿ. ಸರಿ, ಆ ಬೃಹಸ್ಪತ್ಯಾಚಾರ್ಯ ಔಷಧಿ ಹೇಳಿದ್ರು. ಕ್ಷೀರಮೌದುಂಬರಂ ದೇವ ತಥಾ ಕಾರ್ಪಸಮರ್ಕಜಂ ಸಮ್ಮಿಲಿತ್ವಾ ರಮಾಕಾಂತ ತಚ್ಚೋಪರಿತ ದಾರ್ಯತಾಂ. ಏನಾಯ್ತು? ಅವ್ರು ಹೇಳ್ತಾರೆ, ಈ ಔದುಂಬರ ವೃಕ್ಷ, ಹತ್ತಿ ಹಣ್ಣು ಬರುತ್ತಲ್ಲ, ಈ ಹತ್ತಿಯ ಹಣ್ಣಿನ ಎಲೆಗಳನ್ನ ನೋಡಿದ್ರೆ ಅದ್ರಲ್ಲಿ ಹಾಲು ಬರುತ್ತೆ. ಆ ಹಾಲನ್ನು ಸಂಗ್ರಹ ಮಾಡಿ ಈ ಎಕ್ಕದ ಗಿಡದಲ್ಲಿ ಕಾಯಿ ಬಿಟ್ಟರೆ ಆ ಕಾಯಿ ಒಳಗಡೆ ಹತ್ತಿ ಇದ್ದಾಗಿರುತ್ತೆ. ಆ ಹತ್ತಿಗೆ ಆ ಹಾಲನ್ನ ಹಾಕೊಂಡು ಅದನ್ನ ನೀನು ಒತ್ತರಿಸ್ಕೊ ವಾಸಿ ಆಗುತ್ತೆ ಅಂತ ಔಷಧ ಪರಿಹಾರ ಹೇಳಿದ್ರು. ನಾನು ಎಲ್ಲಿ ಹುಡ್ಕೊಂಡು ಹೋಗ್ಲಿ ಇದನ್ನ? ಅಲ್ಲಿ ಸ್ವಾಮಿ ಪುಷ್ಕರಣಿ ಅಂತಿದೆ, ಅದ್ರ ಪಕ್ಕದಲ್ಲಿ ಎಕ್ಕದ ಗಿಡ ಇವೆಲ್ಲ ಇದೆ, ಔದುಂಬರ ವೃಕ್ಷ, ಅಲ್ಲಿ ಹೋಗು. ಯಾಕಂದ್ರೆ ಇನ್ನು ಸ್ವಾಮಿ ಬಿಟ್ಟ ಹತ್ತಿಲ್ಲ, ಅಲ್ಲಿ ಯಾರು ಕಾಯ್ತಿದ್ದಾರೆ? ಆ ಬಕುಳಾದೇವಿ ಕಾಯ್ತಿದ್ದಾಳಲ್ಲ, ಅವಳನ್ನ ಉದ್ಧಾರ ಮಾಡ್ಬೇಕಲ್ಲ. ಆ ರೀತಿಯಲ್ಲಿ ಬೃಹಸ್ಪತಿ ಆಚಾರ ಅಂದ್ರಂತೆ. ಏನದು? ಯಾವ ಪರ್ವತ? ವೆಂಕಟಗಿರಿ. ನನ್ನ ಊರು ಬಂದು ಮಥುರಾ, ಇಲ್ಲ ಅಂತಂದ್ರೆ ಅಯೋಧ್ಯ. ಇದ್ಯಾವುದು? ಯಾಕಂದ್ರೆ ನಾನು ಹುಟ್ಟಿಲ್ಲ ಬೆಳೆದು ನನಗೂ ಇದಕ್ಕೇನು ಸಂಬಂಧ ಇಲ್ಲ ಅಂತ ಕೇಳುವಾಗ ಅವ್ರು ಹೇಳ್ತಾ ಇದ್ದಾರೆ, ಗಿರಿಗೋಪೋನುಜ ಸಾಕ್ಷಾತ್ ಅಯೋಧ್ಯ ಭೂತರಾಧಿಪ. ಸ್ವಾಮಿ ಪರ್ವತನೇ ಅಯೋಧ್ಯ, ನೀನೇ ರಾಮ. ಈ ಹುತ್ತ ಇತ್ತಲ್ಲ ಇಷ್ಟು ದಿನ, ಇದೇ ಅಯೋಧ್ಯ. ಆ ಹುತ್ತ ಏನು ಅಂತಂದ್ರೆ ಅವಳೇ ಕೌಸಲ್ಯ. ಆ
ಹುತ್ತದ ಪಕ್ಕದಲ್ಲಿತ್ತಲ್ಲ ಎಲ್ಲ ವೃಕ್ಷಗಳು, ಆ ವೃಕ್ಷಗಳ ಸಮೂಹನೇ ದಶರಥ ಮಹಾರಾಜ. ಇಲ್ಲಿದ್ದಂತ ಎಲ್ಲ ಸರಿಸೃಪಗಳೇ ಲಕ್ಷ್ಮಣ, ಅವರೆಲ್ಲರೂ ನೀನು ಸೇವೆ ಮಾಡಿಬಿಟ್ಟಿದ್ದಾರೆ. ಇದೇ ಅಯೋಧ್ಯ. ಸರಿ, ರಾಮಾವತಾರದ್ದಾಯ್ತು, ಕೃಷ್ಣಾವತಾರದ್ದೇನ ಹೇಳು ಅಂತ ಹೇಳಿದಾಗ ಹೇಳ್ತಾ ಇದ್ದಾರೆ. ವಾಲ್ಮೀಕೋ ದೇವಕಿ ಸಾಕ್ಷಾತ್, ಆ ದೇವಕಿ ದೇವಿಯ ಗರ್ಭನೇ ಆ ಹುತ್ತಾನಂತ. ಆ ದೇವಕಿ ಗರ್ಭದಲ್ಲಿದ್ದ ವಾಸುದೇವೋತ್ತ ತಂತ್ರಿಣಿ, ಆ ವಾಸುದೇವನ ಈ ತಂತ್ರಿಣಿ. ಬಲಭದ್ರ ಶೇಷಶೈಲೋ, ಈ ಶೇಷಶೈಲ ಇದೆಯಲ್ಲ ಶೇಷಾಚಲ, ಈ ಶೇಷಾಚಲನೇ ಯಾರ ಬಲರಾಮ. ಇದೇ ಮಥುರ, ಈ ವೆಂಕಟಾಚಲವೇ ಮಥುರ. ನಡಿಯಪ್ಪ ಅಂತ ಹೇಳಿದ್ರು. ಎಲ್ಲಿಗೆ ಹೋಗ್ಲಿ? ಸ್ವಾಮಿ ಪುಷ್ಕರಣಿ ನಾಮ ಯಮುನಾ ವಿರಾಜತೆ. ಅವ್ನು ಹೇಳ ಮಥುರಾಗ ಹೋಗ್ತೀನಿ, ಯಮುನೆ ಇಲ್ವಲ್ಲ ಅಂತ ಕೇಳುವಾಗ ಆ ಸ್ವಾಮಿ ಪುಷ್ಕರಣಿನೇ ಯಮುನೆ, ಅಲ್ಲಿ ಹೋಗಪ್ಪ ಅಂತ ಹೇಳಿದ್ರು. ಆರಾಯಕಾಣೆ ವಿಕಟೆ ಗಿರಂ ಗಚ್ಚ ಸದಾನ್ವನೆ ಏವಂ ಶ್ರೀ ಕೃಷ್ಣ ರೂಪೇಣ ಕ್ರೀಡತೆ ವೆಂಕಟಾಚಲೆ. ಅಲ್ಲಿಂದ ಎತ್ತಿ ಆ ಕೈಯಲ್ಲಿ ಇಟ್ಕೊಂಡು, ಸರಿ ಇವ್ರು ಹೇಳಿದಾರಲ್ಲ ಆ ವೆಂಕಟಾಚಲಕ್ಕೆ ಹೋಗ್ತೀನಿ ಅಂತ ಬೆಟ್ಟ ಹತ್ತಿ ಪ್ರಾರಂಭ ಮಾಡೋದು. ಇಲ್ಲೆಲ್ಲ ಪ್ರಶ್ನೆ ಮಾಡೋದು, ಇದನ್ನ ಏನಂತ ಕರೆದ್ರಿ? ತೆಕ್ವಾ ವೈಕುಂಠ ಅಂತ ಕರೆದ್ರು. ಇದು ವೈಕುಂಠನ ಭೂಮಿನ? ಅದಕ್ಕೆ ದೇವ್ರ ಹೇಳದ, ಇವಾಗ ಇದನ್ನ ಏನಂತ ಕರೀರಿ? ಅದಕ್ಕೆ ವಾಮನ ಪುರಾಣ ಹೇಳಿತು, ಇದಕ್ಕೆ ವೆಂಕಟಗಿರಿ ಶೇಷಾಚಲ ಮೊನ್ನೆಲ್ಲ ಹೇಳಿದ್ರಲ್ಲ, ಇದು ಯಾವ ಹೆಸರು ಇಲ್ಲ ಇದಕ್ಕೆ. ಇದ್ರ ಹೆಸರೇ ಭೂ ವೈಕುಂಠ ಅಂತ. ಮೊದಲನೇ ಹೆಸರೇ ಭೂ ವೈಕುಂಠ, ಆಮೇಲೆ ಇದಕ್ಕೆಲ್ಲ ಹೆಸರುಗಳು ಬಂದಿದ್ದು. ಹೌದಾ? ಏನಕ್ಕೆ ಭೂ ವೈಕುಂಠ ಅಂತ ಕರೆದ್ರು? ಯಾವಾಗ ಬಂತು, ಯಾವ ಕಾಲದ್ದು ಅಂತ ಹೇಳುವಾಗ ಹೇಳ್ತಾ ಇದ್ದಾರೆ, ಯಾವಾಗ ಬ್ರಹ್ಮದೇವರ ನಾಶಕದಿಂದ ವರಾಹದೇವರು ಬಂದ್ರು ಆ ಕಾಲಕ್ಕೆ ಆ ವರಾಹದೇವರ ಆ ಭೂಮಿಯನ್ನು ತಂದಾಗ ಆ ವೈಕುಂಠದ ಒಂದು ಭಾಗವನ್ನ ಗರುಡ ದೇವರ ಬೆನ್ನಿನ ಮೇಲೆ ಇಟ್ಟು ಇದು ತಗೊಂಡೋಗಿ ಇಡು ಅಂತ ಹೇಳಿದ್ರು. ಆ ಗರುಡ ದೇವರು ತಂದಂತ ವೈಕುಂಠದ ಭಾಗನೇ ಈ ವೈಕುಂಠ ಅಂತಂದ್ರು. ಹೌದಾ? ಮತ್ತಿದ್ದು ಭೂಸ್ಪರ್ಶ ಆಗುತ್ತಾ? ವೈಕುಂಠಕ್ಕೆ ಸಂಬಂಧಪಟ್ಟಿದ್ದು ಭೂಮಿಲಿ ಏನೂ ಇರಲ್ಲ. ಅಂತದ್ದು ಇದು ಹೇಗಿದೆ ಅಂತ ಹೇಳುವಾಗ ಭವಿಷ್ಯೋತ್ತರ ಪುರಾಣ ಹೇಳ್ತಾ ಇದೆ, ಸುವರ್ಣ ಮುಖರಿ ನಾಮ ನದಿ ಸಾ ವಿರಜಾ ನದಿ ವೈಕುಂಠೋ ವೆಂಕಟಗಿರಿ ವಾಸುದೇವೋ ರಮಾಪತಿ. ಏನಂದ್ಕೊಂಡಿದ್ಯಾ? ಈ ಪರ್ವತ ಹೇಗಿದೆ ಗೊತ್ತಾ? ಈ ಪರ್ವತ ಸ್ಮರಣೆ ಮಾಡಿದ್ರೆ ಪಾಪ ಕಳೆಯುತ್ತೆ ಅಂದ್ರೆ ಇದೇನು ಸುಮ್ಮನೆ ಪರ್ವತವಾ? ಯಾವುದೋ ಒಂದು ಮಣ್ಣು ಬಂಡೆ ಮರ ಇಷ್ಟೇನಾ? ಅಲ್ಲ. ಇಲ್ಲಿ ಸುವರ್ಣಮುಖಿನಿ ಅಂತ ಒಂದು ನದಿ ಇದೆ. ಯಾವ್ದು ಈ ಸುವರ್ಣಮುಖಿನಿ ನದಿ ಅಂತಂದ್ರೆ ಸಾಕ್ಷಾತ್ ರಮಾರೂಪ. ಹೇಗೆ ಪರಮಾತ್ಮನ ದೇಹದಿಂದ ಬಂದಂತ ಆ ಲಕ್ಷ್ಮಿ ಬೆವರಿನ ರೂಪದಲ್ಲಿ ಬಂದು ಅವಳಿಗೆ ವಿರಜ ಅಂತ ಹೆಸರು. ವಿರಜ, ರಜ ಅಂತಂದ್ರೆ ದೋಷಗಳು. ಆ ರಜ ಅದನ್ನ ನಾಶ ಮಾಡತಕ್ಕಂಥವಳು ವಿರಜ. ಯಾವ್ದು ದೋಷಗಳು ಅಂದ್ರೆ ಸತ್ವ ರಜೋ ತಮ ಗುಣಗಳೆಂಬ ದೋಷಗಳು ಮನುಷ್ಯನಿಗೆ ಅಂಟಿದೆ. ಯಾರು ವೈಕುಂಠವನ್ನ ಚಲಿಸಬೇಕು, ಎಲ್ಲಿಂದ ಈ ಮೂರು ಗುಣಗಳು ಹುಟ್ಟಿದೆ ಅಂತಂದ್ರೆ, ಎಲ್ಲಿ ಈ ಮೂರು ಗುಣಗಳು ಹುಟ್ಟೋ ಮೂರು ಗುಣಗಳಿಂದಲೇ ಲಿಂಗ ಶರೀರ ಪ್ರಾಪ್ತವಾಗಿದೆ. ಲಿಂಗ ಶರೀರ ಹುಟ್ಟಿದ್ದೆ ಜೀವಿಗಳಿಗೆ ಈ ಮೂರು ಗುಣಗಳಿಲ್ಲ. ಆ ಮೂರು ಗುಣಗಳನ್ನು ನಾಶ ಮಾಡ್ತಕ್ಕಂಥ ವಿರಜೆ. ಅದಕ್ಕೆ ಹರಿಪಾದೋದಕ್ಕೆ ಸಮ ಕಾವೇರಿ. ಕಾವೇರಿ ಹೇಗೆ ಹರಿಪಾದೋದಕ್ಕೆ ಸಮ ಆದ್ರು? ಅಲ್ಲಿ ಪ್ರಶ್ನೆ ಮಾಡಿದ್ರು, ಗಂಗೆ ತಾನೇ ಹರಿಪಾದೋದಕ, ಕಾವೇರಿನ ನೀವು ಹೇಗೆ ಕರೀತಾ ಇದ್ದೀರಾ ಹರಿಪಾದೋದಕ್ಕೆ ಸಮ ಅಂತ ಕೇಳುವಾಗ ತುಂಬಾ ಚೆನ್ನಾಗಿದೆ. ವಾದಿರಾಜರು ಅಂತ ತುಂಬಾ ವಿಸ್ತಾರ ವರ್ಣನೆ ಮಾಡ್ತಾರೆ. ಅವರು ಹೇಳ್ತಾರೆ, ಗಂಗೆ ಮಗಳು ಲಕ್ಷ್ಮೀದೇವಿ ವಿರಜೆ, ಅವಳು ಹೆಂಡತಿಯನ್ನೇ ತಾಯಿ ಮಾಡ್ಕೊಂಡ್ಬಿಟ್ಟ. ಅಂದ್ರೆ ಆ ಕಾವೇರಿ ಗರ್ಭ ಇದೆಯಲ್ಲ, ಕಾವೇರಿಯ ಭೂಭಾಗ, ಆ ಬದಿಯಲ್ಲಿ ಈ ಬದಿಯಲ್ಲಿ ಕಾವೇರಿ. ಇಲ್ಲಿ ಆ ಕಾವೇರಿ ವಿರಜೆಯ ಮಧ್ಯದಲ್ಲಿ ರಂಗನಾಥನಾಗಿ ನಾನು ನೆಲೆಸಿದ್ದೀನಿ. ಅದಕ್ಕೆ ಕೇಳಿದ್ರು, ನೀನು ಗಂಗೆ ಮೇಲೆ ಪ್ರೀತಿನೋ ಕಾವೇರಿ ಅಂದ್ರೆ ಲಕ್ಷ್ಮೀ ದೇವಿ ಮೇಲೆ ಪ್ರೀತಿನೋ? ಏನ್ ಹೇಳಕ್ಕಾಗುತ್ತೆ? ನೀನು ತಾಯಿ ಕಂಡ್ರೆ ಇಷ್ಟನೋ ಮಗಳ ಕಂಡ್ರೆ ಇಷ್ಟನೋ? ಅಂದ್ರೆ ಇಬ್ಬರ ಮೇಲೂ ಸಮವಾಗಿ ಪ್ರೀತಿಯನ್ನು ತೋರಿಸಿದ್ದಾನೆ. ಹಾಗಾಗಿ ಇಲ್ಲಿ ಆ ಲಕ್ಷ್ಮೀ ದೇವಿ ಹೇಳಿದಂತೆ, ನಾನು ಸುವರ್ಣಮುಖಿ ನದಿಯಾಗಿ ಬರ್ತೀನಿ. ಸುವರ್ಣಮುಖಿ ನದಿಯಾಗಿ ಬಂದು ಆ ಗರುಡದೇವರು ತರ್ತಾರಲ್ಲ ವೈಕುಂಠವನ್ನ, ಅದನ್ನ ಭೂಮಿ ಮೇಲೆ ಇಡಕ್ ಬಿಡಲ್ಲ, ನಾನೇ ಬಂದು ನೆಲೆಸ್ತೀನಿ ಅಂತ. ಇವತ್ತು ಆ ಸುವರ್ಣಮುಖಿ ನದಿ ಇಡೀ ಆ 7 ಬೆಟ್ಟಗಳಿದೆಯಲ್ಲ ಅದ್ರ ಕೆಳಗಡೆ ಗುಪ್ತಗಾಮಿನಿಯಾಗಿ ಇದ್ದಾಳೆ. ಆ ಬೆಟ್ಟ ಎಲ್ಲಿದೆ ಅಂತಂದ್ರೆ ಭೂಮಿಗೆ ತಾಕಿಲ್ವಂತೆ. ಆ ಗುಪ್ತಗಾಮಿನಿಯಾದ ಸುವರ್ಣಮುಖಿ ನದಿ ಮೇಲೆ ಆ ಪರ್ವತ ಇದೆ. ಅಂದ್ರೆ ಲಕ್ಷ್ಮೀ ದೇವಿ ಹೊತ್ತಿದ್ದಾಳೆ ಅಂದ್ರೆ ಆ ಪರ್ವತದ ಮಹಿಮೆ ಅಂತದ್ದು. ಅದಕ್ಕೆ ಅದು ಭೂ ವೈಕುಂಠ. ಕೇಳಿದ್ರೆ ಭೂಮಿನ, ಹೌದು ಭೂಮಿ. ವೈಕುಂಠನ ವೈಕುಂಠ, ಅದಕ್ಕೆ ಇದು ಭೂ ವೈಕುಂಠ. ಈ ಸುವರ್ಣಮುಖಿ ಅಂತ ಈ ನದಿ ಇದೆ. ಇದು ಎಲ್ಲ ಬರುತ್ತೆ ಅಂತಂದ್ರೆ ವಾಮನ ಪುರಾಣದಲ್ಲಿ ಈ ವಿಚಾರವನ್ನು ಹೇಳ್ತಾರೆ. ಏನಕ್ಕೆ ಈ ಪರ್ವತ ಎಲ್ಲ ಇದು ಬಂತು ಅಂತಂದ್ರೆ, ಒಮ್ಮೆ ವಾಮನ ಪುರಾಣ ಹೇಳುವಾಗ ಹೇಳುತ್ತೆ,
ಆಶ್ರಮದಲ್ಲಿ ನೆಲೆಸ್ಬಿಟ್ರು. ಯಾಕೆಂದ್ರೆ ಎಲ್ಲ ಔಷಧಿ ಗಿಡಗಳೆಲ್ಲ ಅಲ್ಲೇ ಇದೆ. ಆ ದಿನ ಏನು ಅಂತಂದ್ರೆ ರುದ್ರದೇವರ ಪಾರ್ವತಿ ದೇವಿಯ ವಿವಾಹ. ಆ ಕಾಲಕ್ಕೆ ಏನಾಯ್ತು ಅಂತಂದ್ರೆ ಎಲ್ಲ ದೇವತೆಗಳು ಬಂದು ಹಿಮಾಲಯಕ್ಕೆ ಅಲ್ಲಿ ಬಂದ್ರಲ್ಲ, ಈ ಪಾರ್ವತಿ ಪರಮೇಶ್ವರ ಕಲ್ಯಾಣಕ್ಕೆ ಭೂಮಿ ವಾಲು ಬಿಡ್ತಂತೆ, ಭೂಭಾರ ಅಲ್ಲಿ ಹಾಗೆ ಈ ದಕ್ಷಿಣ ದೇಶ ಎದ್ದು ಬಿಡ್ತಂತೆ ಮೇಲೆ. ಆಗ ಆ ರುದ್ರದೇವರು ಅಂಗೀರಸ ಅಗಸ್ತ್ಯರನ್ನು ಕರೆದು ಮಾಡಿದ್ರಂತೆ, ಅಗಸ್ತ್ಯರೇ ಭೂಭಾರ ಹೆಚ್ಚಿಬಿಟ್ಟಿದೆ ಈ ಪ್ರಾಂತ್ಯದಲ್ಲಿ, ನೀವು ಒಳ್ಳೆ ಸಮರ್ಥರು ಭಾರಶೀಲರು, ನೀವು ಏನ್ ಮಾಡಿ ಅಂತಂದ್ರೆ ದಕ್ಷಿಣ ದೇಶಕ್ಕೆ ಹೋಗಿ ನಿಂತ್ಕೊಳ್ಳಿ. ಅವ್ರು ಕೇಳೋದಂತೆ, ನಾನು ನಿಮ್ಮಲ್ಲಿ ಅತ್ಯಂತ ಭಕ್ತಿಯನ್ನು ಇಟ್ಕೊಂಡಿರ್ತಕ್ಕಂಥ ಅಗಸ್ತ್ಯ ಋಷಿಗಳನ್ನ ಸ್ಮರಣೆ ಮಾಡಿದ್ರೆ ರುದ್ರಾಂತರ್ಯಾಮಿಯಾದ ಲಕ್ಷ್ಮೀ ನರಸಿಂಹದೇವರು ಅನುಗ್ರಹ ಮಾಡ್ತಾರೆ. ತಿರುಮುಕುಳ್ಳು ಅಂತಿದೆಯಲ್ಲ ಟಿ ನರಸೀಪುರ, ಆ ಟಿ ನರಸೀಪುರದಲ್ಲಿ ಆ ಅಗಸ್ತ್ಯ ಋಷಿಗಳಿಂದಾನೆ ಅಗಸ್ತ್ಯೇಶ್ವರ ಅಂತ ಲಿಂಗ, ಎಲ್ಲಿ ಆ ಅಗಸ್ತ್ಯ ಋಷಿಗಳು ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿರ್ತಾರೆ ಅಲ್ಲಿ ನರಸಿಂಹದೇವರು ಇರ್ತಾರೆ, ಅದಕ್ಕೆ ಅಲ್ಲಿ ರುದ್ರ ನರಸಿಂಹದೇವರು. ಅವ್ರು ಪರಮ ವೈಷ್ಣವರು. ಸರಿ, ಆ ರುದ್ರದೇವರು ಹೇಳೋದಂತ, ನೀನು ಒಂದು ಕೆಲಸ ಮಾಡು, ನೀನು ಹೋಗಿ ದಕ್ಷಿಣ ದೇಶದಲ್ಲಿ ನಿಂತ್ಕೋ, ಆ ಮದುವೆ ಏನೇನಾಗಬೇಕು ಅದು ನಿನ್ಗೆ ಲೈವ್ ಟೆಲಿಕಾಸ್ಟ್ ಆಗುತ್ತೆ, ನೀನು ಮುಂದೆ ನಡೆಯೋದಾಗುತ್ತೆ ಅಂತ ಹೇಳಿದ್ರಂತೆ. ಹಾಗಾಗಿ ಆ ಸಂದರ್ಭದಲ್ಲಿ ಆ ವಾಮನ ಪುರಾಣ ಹೇಳುವಾಗ ಹೇಳ್ತಾ ಇದೆ, ಈ ಪರ್ವತ ಇದೆಯಲ್ಲ, ಈ ವೆಂಕಟಗಿರಿ ಪರ್ವತ, ಇದು ವರಾಹ ದೇವರ ತಂದಿಟ್ಟಿರೋ ಒಂದು ಪರ್ವತ. ಯಾವ ಕಾಲಕ್ಕೆ ಬರ್ತಾ ಇದ್ರೆ ಡೇಟ್ ಆಫ್ ಬರ್ತ್ ಏನು ಅಂತ ಹೇಳುವಾಗ, ಯಾವಾಗ ಬ್ರಹ್ಮದೇವರ ನಾಶದಿಂದ ವರಾಹದೇವರು ಬಂದಲ್ಲ, ಆ ಕಾಲಕ್ಕೆ ವರಾಹದೇವರಿಗೆ ಬಂದು ನೆಲೆಸ್ತಾನೆ ಅಂತ ಹೇಳಿ ಇಷ್ಟೆಲ್ಲ ಸಮೂಹವನ್ನು ನಿಲ್ಲಿಸಿದ್ದಾರೆ. ಅಂತಹ ಸುವರ್ಣಮುಖಿ ನದಿ ಆ 7 ಬೆಟ್ಟಗಳನ್ನು ಹೊತ್ತಿದೆ ಅಂತಂದ್ರೆ ಅಂತಹ ಭೂವೈಕುಂಠ ಅಂತ ವರ್ಣನೆ ಮಾಡ್ತಾ ಇದೆ. ಅಲ್ಲಿ ಯಾರ್ಯಾರಿದ್ದಾರೆ? ಮುಕ್ತ ಬ್ರಹ್ಮ ಪಕ್ಷಿಗಣ, ಮುಕ್ತ ರುದ್ರ ಮೃಗೋತ್ತಮ, ಸನತ್ ಕುಮಾರ ಪ್ರಮುಖ ವಾನರಾತ್ರಿದ್ವಿಜೋತ್ತಮ. ಮುಕ್ತರೆಲ್ಲರೂ ಬಂದು ಇಲ್ಲಿ ಪಕ್ಷಿಗಳಾಗಿದ್ದಾರೆ. ತಿರುಪ್ತಿಯಲ್ಲಿ ಯಾವ್ಯಾವ ಪಕ್ಷಿಗಳಿದೆ ಅವೆಲ್ಲ ಮುಕ್ತರಾಗಿರೋರಲ್ಲಿ ಬರ್ಬೇಕು, ಅವರೆಲ್ಲ ಆರಾಮಾಗಿರೋಲ್ಲ ಅಂತಂದ್ರೆ ಇಲ್ಲ, ಸ್ವಾಮಿ ಸೇವೆ ಮಾಡ್ಲಿಕ್ಕೆ ನಾವು ಬರ್ತೀವಿ ಅಂತ ಹೇಳಿ ಪಕ್ಷಿಗಳ ರೂಪದಲ್ಲಿ ಬಂದರು. ಮುಕ್ತರಾದ ರುದ್ರಗಣದ ದೇವತೆಗಳೆಲ್ಲರೂ ಬಂದು ಮೃಗಗಳಾಗಿದ್ದಾರಂತೆ. ಜಿಂಕೆ, ಚಿರತೆ ಎಲ್ಲ ಯಾರು ಏನು ತೊಂದರೆ ಮಾಡೋದು ಆ ರೀತಿಯಲ್ಲಿದ್ದಾರೆ. ಸನತ್ಕುಮಾರರು ಅಲ್ಲಿ ವಾನರಾಧ್ಯ ಕೋತಿಗಳಾಗಿದ್ದಾರಂತೆ. ಕೋತಿಗಳೆಲ್ಲ ಅಲ್ಲಿ ಸನತ್ಕುಮಾರ್. ಅದಕ್ಕೆ ತಿರುಪತಿಯಲ್ಲಿ ಒಂದೊಂದು ಇರುವೆ ಇದ್ರೂ ಕೂಡ ಅದೆಲ್ಲ ದೇವತೆಗಳಂತೆ. ವೃಕ್ಷ ರೂಪದಲ್ಲಿ, ಪಶು ರೂಪದಲ್ಲಿ, ತೀರ್ಥ ರೂಪದಲ್ಲಿ ಬಂದು ಕಣಕಣದಲ್ಲಿ ಆ ಪರ್ವತವನ್ನ ಆಲಿಂಗನ ಮಾಡಿದ್ದಾರೆ. ಅಂತ ಪರ್ವತನಪ್ಪ ಇದು ತಿರುಪತಿ. ಅಲ್ಲಿರ್ತಕ್ಕಂಥ ಎಲ್ಲರಿಗೂ ಕೂಡ ನೀನು ಗೌರವವನ್ನು ಕೊಡು ಅಂತೇಳಿ ಈ ರೀತಿ ಹೇಳ್ತಾ ಆಯ್ತು. ಒಂದು ಸ್ವಾಮಿ ಏನ್ ಮಾಡ್ತಾ ಇದ್ದಾನೆ, ನಡ್ಕೊಂಡು ಹೋಗ್ತಾ ಇದ್ದಾನೆ. ಪರ್ವತವನ್ನು ಏರ್ದ. ಯಾವ ಕಡೆಯಿಂದ ಹೋದ ಅಂತಂದ್ರೆ ಈ ಮುಂದ್ಗಡೆ ಅಲ್ಪಿನಿಯಿಂದ ಹೋಗ್ತೀವಲ್ಲ ಆ ದಾರಿಯಲ್ಲಿ ಹೋಗಲಿಲ್ಲ, ಇನ್ನೊಂದು ದಾರಿ ತಿರುಪ್ತಿಗೆ, ಆ ದಾರಿಯಲ್ಲಿ ಸ್ವಾಮಿ ನಡ್ಕೊಂಡು ಹೋದ ಅಂತ ಹೇಳ್ತಾ ಇದ್ದಾರೆ. ಶೃಣ್ವಂತು ಮನೆಯ ಸರ್ವೇ ಭಕ್ತಿ ಭಾವೇನ ಸಂಯುತಾ ಪನ್ನಗಾಚಲನಾಥಸ್ಯ ಕನ್ಯಾ ಸಂಕ್ರಮಣಂ ಶುಭಂ. ಈ ವಿಚಾರವನ್ನು ಹೇಳು. ಅದೇನೋ ವರಾಹ ಅಂತ ಹೇಳ್ತಿದ್ರಲ್ಲ, ಆ ವರಾಹದೇವರು ಯಾರು ಅದ್ರ ಬಗ್ಗೆ ಎಲ್ಲ ಹೇಳ್ತೀನಿ ಕೇಳು. ತಸ್ಮಿನ್ ಕಾಲೇ ವರಾಹಸ್ತು ಮೃಗಯಾತಂ ಸಸೂತರ ಶ್ಯಾಮಕ ಹರಿಣಂ ಜಿತ್ವಾ ದೈತ್ಯಂ ವೃಷಭನಾಮಕಂ. ಆ ಶ್ರೀನಿವಾಸ ದೇವರು ಆ ಪರ್ವತವನ್ನು ಏರಿ ಹೋಗ್ತಾ ಇದ್ದಾರೆ. ಆ ಕಾಲಕ್ಕೆ ನೋಡ್ತಾರೆ ಗುರು 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 ಅಂತ ಶಬ್ದ. ಏನಿದಿಂತ ಶಬ್ದ ಬರ್ತಿದೆಯಲ್ಲ ಅಂತ ಹೇಳಿ ಒಂದು ಮರದಲ್ಲಿ ಬಚ್ಚಿಟ್ಕೊಳ್ಳಿಲ್ಲ. ಅದಕ್ಕೆ ಹೇಳ್ತಾರೆ, ಯಾವ್ದಾದ್ರು ಒಂದು ಪ್ರಾಣಿಯನ್ನ ಬೇಟೆಯಾಡಬೇಕು ಅಂದ್ರೆ ಬೇಟೆಗಾರ ಏನ್ ಮಾಡ್ತಾನೆ, ಒಂದು ವೃಕ್ಷದ ಹಿಂದೆ ಮನೆ ಮಾಡಿಕೊಂಡು ತಾಳಮೆಯಿಂದ ಕಾಯ್ತಾನೆ. ಆ ರೀತಿ ಶ್ರೀನಿವಾಸ ಕಾಡು ಯಾರು ಬರ್ತಿದ್ದಾರೆ ಅಂತ ನೋಡೋದಂತೆ ಒಂದು ವರಾಹ ಬಂತು. ಕಾಡಂದಿ ಅಂತ ಕರಿತೀವಲ್ಲ ಆ ರೀತಿ ವರಾಹ ಬಂತು. ಆ ಕಾಡಂದಿಗೆ ಆ ಕೋರೆ ದಾರಿಗಳು 2 ಬಂಗಾರ ಇದ್ದಂತೆ, ಅದ್ರ ಕಿವಿಗಳು ಬೆಳ್ಳಿ ಅಂತೆ, ಆ ಕಣ್ಣು ಪ್ರತಿಯೊಂದನ್ನು ವರ್ಣನೆ ಮಾಡ್ತಾನೆ. ಅಷ್ಟು ಸುಂದರವಾಗಿದೆ ಆ ಸೂಕರ. ಅದನ್ನ ನೋಡ್ದ, ಹಿಂದೆ ನೋಡ್ತಾನೆ ಸಾವಿರಾರು ಆ ವರಾಹಗಳ ಸೈನ್ಯ ಬರ್ತಾ ಇದೆ. ವರಾಹ ಏನಿದು ಅಂತ ಶ್ರೀನಿವಾಸ ನೋಡ್ದ. ವೈಕುಂಠಾದಾಗತಂ ಮತ್ವಾ ವೆಂಕಟೇಶಂ ಶ್ರೇಯಪತಿಂ ವಾಚ ವಚನಂ ದೇವಂ ಧೈರ್ಯಮಾಗಮ್ಯ ಬುದ್ಧಿಮಾನ್ ಸೋಪಿ ಶ್ವೇತವರಾಂತಂ ಜನನ್ ಬಾರಿ ಕತಸ್ತದಾ ನಿರೀಕ್ಷ್ಯಮಾಣ ಸೋತ್ಕಂಠಂ ನಿರ್ಗತ್ಯೋತಂತರಮಭ್ಯದಾತ್. ಆ ವರಾಹದೇವರು ಮುಂದೆ ಬರು ಶ್ರೀನಿವಾಸನಿಗೆ ಈ ಕಡೆ ವರಾಹದೇವರು
ಅದಕ್ಕೆ ಎಲ್ಲ ದೇವತೆಗಳಂತಂತೆ ಕನ್ನಡಿ ಮುಂದೆ ದೇವರು ಯಾವತ್ತೂ ತಾನಾಗಿ ಹೋಗಿ ನಿಂತಿಲ್ಲ. ಇಲ್ಲೇನಾಯ್ತು ಅಂತಂದ್ರೆ ಇಲ್ಲೂ ಶ್ರೀನಿವಾಸ ವರಾಹ ರೂಪದಿಂದಲೂ ನಾರಾಯಣ, ಈ ಶ್ರೀನಿವಾಸ ರೂಪದಿಂದಲೂ ನಾರಾಯಣ ಅಂತ ಹೇಳಿ ಪುಷ್ಪವೃಷ್ಟಿ ಮಾಡೋದ್ರಲ್ಲಿ ಇಡೀ ವೃಕ್ಷ. ಸರಿ, ರೋಡ ನಾರಾಯಣ ಸಾಕ್ಷಾತ್ ರೂಪದ್ವಂದ ವಿರಾಜಿತೋ ಉಚಾತು ಭಾಷಣಂ ಚೋಭೋ ದರ್ಶಯಂತೋ ವಿಡಂಬನಂ. ಆ ವರಾಹದೇವರು ನೋಡಿದ್ರು, ಇವನು ಕೈ ಒತ್ತರಿಸ್ಕೊಂಡಿದ್ದೀನಿ, ಏನಾಯ್ತು ಅಂತ ಕೇಳಿ ಪರಿಚಯ ಬೇಕಾಗಿಲ್ಲ, ನಿಮ್ಮ ಹೆಸರೇನು, ನಿಮ್ಮ ಹೆಸರು ಕೇಳಿಲ್ಲ, ನಾವಿಬ್ರು ಒಂದೇ ಅಂತ ಸೂಚನೆ ಮಾಡ್ತಾ ಉಪದೇಶ ಮಾಡ್ತಾ ಇದ್ದಾರೆ. ತ್ಯಕ್ವಾ ವೈಕುಂಠ ಲೋಕಂತು ಕಿಮರ್ಥಂ ತ್ವಯಿ ತ್ವಮೀಯಗಾತಃ ತದಸ್ವಸ್ಯ ಮಹಾಭಾಗ ಶ್ರೀನಿವಾಸವರಾನನ. ಅಲ್ಲಪ್ಪ, ಆರಾಮ ವೈಕುಂಠದಲ್ಲಿದ್ದೆ, ಇಲ್ಲಿಗೆ ಯಾಕೆ ಬಂದೆ, ಏನಾಯ್ತು? ಶ್ರೀನಿವಾಸ ಹೇಳ್ತಾ ಇದ್ದಾನೆ, ಭೃಗೋರಲ್ಲಿ ಪ್ರವಾಶ್ಚ ರಮಾ ಕೊಲ್ಲಾಪುರಂ ಗತ. ಆ ಭೃಗುಋಷಿ ಬಂದ, ನನ್ನ ಹೆಂಡತಿ ನಾನು ಎಷ್ಟು ಚೆನ್ನಾಗಿ ನೋಡ್ಕೋತಿದ್ಲು ಅಂತಂದ್ರೆ ಅವಳ ನೇತ್ರಗಳನ್ನೇ ನೋಡ್ತಾ ಇದ್ದೆ. ಆ ಲಕ್ಷ್ಮೀದೇವಿ ಏನ್ ಮಾಡಿದ್ಲು ಅಂತಂದ್ರೆ ಆ ಲಕ್ಷ್ಮೀದೇವಿ ನೇತ್ರಗಳನ್ನ ನೋಡ್ತಿದ್ದ ಪರಮಾತ್ಮ. ಏನಕ್ಕೆ ಅಂದ್ರೆ ಅವಳು ಕಣ್ಕಪ್ಪ ಹಚ್ಕೊಂಡಿದ್ದೆ ಅಂತ, ಅಂಜನ ಹಚ್ಕೊಂಡಿದ್ದೆ. ದೇವರು ಹೇಳ್ದ, ಯಾವ ಸ್ತ್ರೀಯರು ಅಂಜನ ಹಚ್ಕೊಂಡಿರ್ತಾರೆ, ಅದು ಕಣ್ಕಪ್ಪ ಹಚ್ಕೊಂಡಿರ್ತಾರೆ, ಯಾಕೆ ಹಚ್ಕೋಬೇಕು ಅಂತಂದ್ರೆ ಪರಪುರುಷನ ನೋಡಿದ ದೋಷ ಬರಬಾರ್ದು ಅಂದ್ರೆ ಅಂಜನ ಹಚ್ಕೋಬೇಕು. ಆಗ ಬೇರೆಯವ್ರು ನೋಡಿರ್ತೀವಿ, ಆ ದೋಷ ಬಂದಿರ್ತಾರೆ, ಏನೇನು ಅಬದ್ಧವಾದ ನೋಡಿರ್ತೀವಿ, ಆ ಅಂಜನ ಹಚ್ಕೊಂಡ್ರೆ ಆ ದೋಷ ಇಲ್ಲ ಹೋಗುತ್ತೆ. ಅದಕ್ಕೆ ದಾಸರಂದ್ರು, ಯಾಕೆ ಹೆಂಗಸರು ಹಚ್ಕೋಬೇಕು, ಲಕ್ಷ್ಮಿ ನನಗೂ ಹಚ್ಚು, ಹೊಸ ಕಣ್ಣು ಎನಗೆ ಹಚ್ಚಲಿಬೇಕು ಜಗದಂಬ. ಏನಕ್ಕೆ ಕಣ್ಣಿಗೆ ಕಣ್ಕಪ್ಪ ಹಚ್ಕೋಬೇಕು ಅಂದ್ರೆ ಪರಮಾತ್ಮನ ನೋಡ್ಲಿಕ್ಕೆ. ಅಷ್ಟು ಚೆನ್ನಾಗಿದ್ದೆ ಭೃಗು ಋಷಿಗಳು ಬಂದರು. ತೇನ ದುಃಖೇನ ಸಂತಪ್ತಾಹ ತ್ಯಕ್ವಾ ವೈಕುಂಠ. ಲಕ್ಷ್ಮೀದೇವಿನೇ ಇಲ್ದಿರೋ ವೈಕುಂಠದಲ್ಲಿ ನಾನು ಯಾಕಿರ್ಲಿ ಅಂತ ಭೂಲೋಕಕ್ಕೆ ಬಂದ್ಬಿಟ್ರೆ ಅವಳು ನೋಡಿದ್ರೆ ಕೊಲ್ಲಾಪುರ ಕೊಡೋದು. ಚೇ ಹೀಗೆಲ್ಲ ಆಯ್ತಾ? ಸರಿ, ಗಾಯ ಏನು? ನಿವಾಸಂತಂ ಚ ಮಾಂ ದೇವ ದೇನು ಪಾಲೋ ಯಥಾಡೇತ್. ವರಾಹ, ನಾನು ಬರ್ತೀನಿ ಅಂತ ಹೇಳಿ ಭೂಮಿನೆಲ್ಲ ಸಂರಕ್ಷಣೆ ಮಾಡಿ ಇಟ್ಕೊಂಡಿದ್ದೆ, ಹುತ್ತದಲ್ಲಿದ್ದಲ್ಲ ನೀನು, ಆ ದೇವಕಿ ಗರ್ಭ ಅಂತ ಹೇಳಿ ಆ ಹುತ್ತದಲ್ಲಿದ್ದಲ್ಲ, ಆ ಹುತ್ತದಲ್ಲಿ ನಾನು ವಾಸ ಮಾಡಿದ 25,000 ವರ್ಷ. ಆ ದೇನುಪಾಲ ಅವನಿಂದ ತಾಡಿತನಾಗಿ ಇಂಥ ಸ್ಥಿತಿಗೆ ಬಂದು ಔಷಧಾರ್ಥಂ, ಔಷಧ ಬೇಕು ಅಂತ ಹೇಳಿ ಬೃಹಸ್ಪತ್ಯಾಚಾರಿ ಮಾರ್ಗದಲ್ಲಿ ಹೋಗುವಂತು. ಹಾಗಾಗಿ ನಾನು ಬಂದಿದ್ದೀನಿ. ದೈವೇನ ದೃಷ್ಟವಾನಾಸಿ ತ್ವಮಧ್ಯಯಾದರಾಧನಂ ಅತ್ರೈವ ನಿವಸಾಮೀತಿ ಸಂಕಲ್ಪೋ ಮನವರ್ತತೆ. ನೋಡು, ನಾನು ಇಲ್ಲಿ ಹೋಗ್ತಾ ಇದ್ದೀನಿ, ಬೆಟ್ಟ ಹತ್ತು ಬಿಟ್ಟಿದ್ದೀನಿ, ನನಗೇನೋ ಈ ಬೆಟ್ಟ ನೋಡಿ ಬಹಳ ಸಂತೋಷ ಆಯಿತು. ಇಲ್ಲಿರ್ತಕ್ಕಂಥ ವೃಕ್ಷಗಳು, ಸಂಜೀವಿನಿಗಳು, ಎಲ್ಲ ವನಸ್ಪತಿಗಳು ನನಗೆ ಬಹಳ ಇಷ್ಟ ಆಗಿ ಈ ಜಾಗದಲ್ಲಿ ವಾಸ ಮಾಡಬೇಕು ಅಂತ ನನಗೆ ಇಷ್ಟ ಆಗಿದೆ. ವರಾಹ, ಇದು ನಿನ್ ಜಾಗ, ಕೊಡ್ತೀಯ ನನಗೆ ಜಾಗ? ಇಲ್ಲಪ್ಪ, ನಾನು ಯಾವ್ದಾದ್ರು 2 ಪ್ರಾಣಿ ಬಂದಿದ್ರೆ ಕೊಡ್ತಿದ್ರೆ, ಈ ಮನುಷ್ಯರಿಗೆ ಮಾತ್ರ ನನ್ನ ಜಾಗ ಕೊಡೋಣ. ಅಯ್ಯೋ, ಹಂಗಂದ್ಬಿಟ್ರೆ ಹೆಂಗೆ? ಸ್ಥಳಂ ದೇಹ್ಯಾವನಿ ಕಾಂತ ಯಾವತ್ ಕಲಿಯುಗಂ ಭವೇತ್. ಕಲಿಯುಗಂ ನಾನು ಇಲ್ಲಿ ನೆಲೆಸ್ಬೇಕಪ್ಪ, ನನಗೆ ಕೊಡು ಅಂತ ಹೇಳಿದಕ್ಕೆ, ಸರಿ ನಾನು ಕೊಡ್ತೀನಿ, ಆದ್ರೆ ದುಡ್ಡು ಕೊಟ್ಟು ತಗೋಬೇಕು. ವ್ಯವಹಾರದ ರೂಪದಲ್ಲಿ, ನಾನು ಹಾಗೆ ದಾನಗೀನ ಅವೆಲ್ಲ ಇಲ್ಲ. ಹಾಗಾಗಿ ನೀನು ಸರಿಯಾಗಿ ಏನಾದ್ರು ವ್ಯವಹಾರ ಮಾಡಿ ತಗೋ. ಆಯ್ತು. ಉವಾಚ ವಚನಂ ದೇವಂ ಸ್ಥಳಂ ಮೌಲ್ಯೇನ ಗರಿಷ್ಯತಾಂ ಇತಿ ವಾಕ್ಯಂ ತದ ಶ್ರುತ್ವಾ ಪ್ರೋವಾಚ ಮಧುರಂ ವಚ. ನೋಡು, ನೀನು ಇಲ್ಲಿ ಬಂದು ನೆಲೆಸ್ತೀಯ ಅಂತ ಹೇಳಿ ವಾತಾವರಣವನ್ನ ಬಹಳ ಶುಭ್ರವಾಗಿ ನಾನು ಇಟ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿದೆ ತಿರುಪತಿ ಅಂತಂದ್ರೆ, ಇವತ್ತಿಗೂ ಹಿಂದಿನ ಕಾಲದ ರಾಜರು ಅವ್ರಿಗೆ ಏನಾದ್ರು ಆರೋಗ್ಯ ತಪ್ಪು ಅಂತಂದ್ರೆ 1 ವಾರಗಳ ಕಾಲ ತಿರುಪತಿ ಇದ್ದು ವಾಸ ಮಾಡ್ಕೊಂಡು ಬರೋದು. ಅಲ್ಲಿ ಗಾಳಿ ಸೇವನೆ ಮಾಡೋದು ಸಾಕಂತೆ, ಅಂತ ಇದಿದೆ, ಶಕ್ತಿ ಮಹತ್ವಗಳಿದೆ. ಹಾಗಾಗಿ ನೀನು ಸ್ವಲ್ಪ ಚೆನ್ನಾಗಿ ನೋಡ್ಕೊ. ಸರಿ ಆಯ್ತು, ನೋಡ್ಕೋತೀನಿ, ನನಗೇನು ಕೊಡ್ತೀಯ? ವರಾಹದೇವ ಕೇಳಿದ್ರು, ನನಗೇನಾದ್ರು ನೀನು ಕೊಟ್ಟರೆ ಜಾಗ ಕೊಡ್ತೀನಿ. ಅದಕ್ಕೆ ಶ್ರೀನಿವಾಸ ಹೇಳ್ದ, ಪ್ರಥಮಂ ದರ್ಶನಂ ಚಾಸ್ಯ ನೈವೇದ್ಯಂ ಕ್ಷೀರಸೇಚನಂ ಇದಮೇವ ವರಂ ದ್ರವ್ಯಂ ದದಾಮಿ ಕರುಣಾನಿಧೆ. ಕರುಣಾನಿಧಿಯಾದ ವರಾಹ, ಯಾರು ನನ್ನ ದರ್ಶನಕ್ಕೆ ಅಂತ ಬರ್ತಾರಲ್ಲ ಅವ್ರಿಗೆ ಅನಿಷ್ಟ. ನೇರವಾಗಿ ಬಂದು ನನ್ನನ್ನು ನೋಡ್ಬಿಟ್ರೆ ಅವ್ರಿಗೆ ಯಾವ ಫಲವೂ ಸಿಗಲ್ಲ. ಮೊದಲು ಪ್ರಥಮ ದರ್ಶನ ನಿನಗೆ, ಪ್ರಥಮ ನೈವೇದ್ಯ ನಿನಗೆ. ಪ್ರಥಮ ನೈವೇದ್ಯ ನಿನಗೆ ಮಾತ್ರ ಅಲ್ಲ, ನನಗೆ ನೈವೇದ್ಯ ಆಗುವಾಗ ನಿನಗೆ ನೈವೇದ್ಯ ಆಗೋಕ್ಕಿಂತ ಮುಂಚೆ ನರಸಿಂಹನಿಗೆ ನೈವೇದ್ಯ. ಯಾಕಂದ್ರೆ ಅವನು ನನ್ನ ಕುಲಸ್ವಾಮಿ. ಶ್ರೀನಿವಾಸ ದೇವರಿಗೆ ಉಪದೇಶ ಮಾಡ್ತಿದ್ದಾರೆ, ಭವಿಷ್ಯದಲ್ಲಿ ಏನಾಗುತ್ತೆ ಅಂದ್ರೆ ಶ್ರೀನಿವಾಸ ದೇವರ ಮನೆ ದೇವರಿಗೆ ಇರ್ತಕ್ಕಂಥವ್ರು ನರಸಿಂಹದೇವರ ಉಪಾಸನೆ ಮಾಡಲ್ಲ, ನರಸಿಂಹದೇವರ ಉಪಾಸನೆ ಮಾಡ್ತಕ್ಕಂಥವ್ರು ಶ್ರೀನಿವಾಸನ ಮಾಡಲ್ಲ ಅಂತ ಆಗುತ್ತೆ. ಆ ರೀತಿ ಮಾಡಿದವರು ನರಕಕ್ಕೆ ಹೋಗ್ತೀರಾ. ಪರಮಾತ್ಮನ ರೂಪದಲ್ಲಿ ಅವಗುಣವಿದೆ, ದೋಷ ಇದೆ ಅಂತ ಯಾರು ಚಿಂತನೆ ಮಾಡ್ತೀರೋ ಅವರಿಗೆ ಅಂಧ ತಮಸ್ಸೆ ಗತಿ. ಅಂತ ಕಾರ್ಯವನ್ನು ಮಾಡಬೇಡಿ.
ಶ್ರೀನಿವಾಸ ಹೇಳ್ತಾರೆ ನನ್ನ ಮನೆ ದೇವರೇ ನರಸಿಂಹ. ಅಂದ್ರೆ ಅರ್ಥ ಏನು ಅಂತಂದ್ರೆ ಭೂಮಿಯಲ್ಲಿ ಇರ್ತಕ್ಕಂಥ ಎಲ್ಲ ಜೀವರಾಶಿಗಳಿಗೂ ನಿಯಾಮಕನಾದ ರೂಪ ಯಾವುದು ಅಂತ ಪ್ರಶ್ನೆ ಮಾಡಿ. ನಮ್ಮನ್ನು ನಿಯಮನ ಮಾಡ್ತಕ್ಕಂಥ ರೂಪ ಯಾವುದು ಅನ್ನೋದು ತಿಳಿಬೇಕಲ್ಲ. ಯಾವ ರೂಪ ಅಂದ್ರೆ ನರಸಿಂಹ ರೂಪ ಅಂದ್ರೆ ಕ್ಷಮ ಲಕ್ಷ್ಮೀ ನರಸಿಂಹ ಎನ್ನುವ ಅಂತ ಎಲ್ಲ ಜೀವಗಳಿಗೆ ನಿಯಾಮಕ. ಯಾಕೆ ನೀನು ಎಲ್ಲ ಜೀವಗಳಿಗೆ ನಿಯಾಮಕ ಆದೆ ಅಂತ ಪ್ರಶ್ನೆ ಮಾಡಿದಾಗ ದೇವರು ಹೇಳಿದಂತೆ, ನೀವೆಲ್ಲ ಗರ್ಭ ಭೇದಿಸಿ ಬಂದಂಥವ್ರು, ನಾನು ಕಂಬ ಭೇದಿಸಿ ಬಂದಂಥವ್ರು, ನಾನು ಭೇದಿಸಿ ಬಂದ ರೂಪ ಅಲ್ಲ, ಭೇದಿಸಿ ಬಂದವರಿಗೆಲ್ಲ ನಾನೇ ನಿಯಾಮಕ. ಮತ್ತೆ ಭೂಮಿಯಲ್ಲಿ ಇಡೀ ಭೂಮಂಡಲದ ನೀರೇ ನಿಯಾಮಕ ಅಂದ್ರೆ ಜಡಗಳು ಇದೆಯಲ್ಲ ಅಂತಂದ್ರೆ ಜಡವಾದ ಕಂಬ ತಾನೆ, ಅದರಿಂದ ಬಂದು ಅದಕ್ಕೆ ಜಡಕ್ಕೆ ಚೇತನಕ್ಕೆ ಎರಡಕ್ಕೂ ನಾನೇ ನಿಯಾಮಕ. ನೀವೇನೇ ಅರ್ಪಣೆ ಮಾಡೋದಿದ್ರು ನನಗೆ ಅರ್ಪಣೆ ಮಾಡಬೇಕು. ಯಾರು ತಿರುಪತಿಗೆ ಹೋಗಿ ಇದೇ ಭವಿಷ್ಯೋತ್ತರ ಪುರಾಣ ಹೇಳ್ತಲ್ಲ, ವೆಂಕಟಗಿರಿ ದರ್ಶನ ಮಾಡಿ, ಅಹೋಬಲ ಕ್ಷೇತ್ರ ದರ್ಶನ ಮಾಡಿ, ಶ್ರೀಶೈಲ ದರ್ಶನ ಯಾರು ಮಾಡ್ತಾರೆ ಅವ್ರಿಗೆ ಪುನರ್ಜನ್ಮನ ವಿದ್ಯತೆ, ಪುನರ್ಜನ್ಮ ಇಲ್ಲ ಅಂತಿದೆ. ಮತ್ತೆ ಶ್ರೀನಿವಾಸ ದೇವ್ರ ದರ್ಶನ ಮಾಡಿ ನರಸಿಂಹದೇವರ ದರ್ಶನ ಮಾಡಬೇಕಾ ಅಂತಂದ್ರೆ ಈ ತಪ್ಪು ಕಲ್ಪನೆಗಳಿಂದ ನೀವು ದೂರ ಬನ್ನಿ ಅಂತ ಹೇಳ್ತಾ ಇದ್ದಾನೆ. ಹಾಗಾಗಿ ಆ ತಿರುಪ್ತಿಗೆ ಹೋದ್ರೆ ಮೊದಲನೇ ದರ್ಶನ ಆ ವರಾಹ ದೇವರ ದರ್ಶನ ಮಾಡಬೇಕು. ಅದಕ್ಕೆ ಹೇಳಿದ್ದಾರೆ ಮೊದಲು ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನ ಮಾಡಬೇಕು. ಸ್ವಾಮಿ ಪುಷ್ಕರಣಿ ಮುಂದೆ ಸ್ವಾಮಿ ಪುಷ್ಕರಣಿ ಬಗ್ಗೆ ವರ್ಣನೆ ಮಾಡುವಾಗ ಪಿತೃದೇವತೆಗಳೆಲ್ಲ ಕಾಯ್ತಿರ್ತಾರಂತೆ, ನನ್ನ ಕುಲೋತ್ಪನ್ನನಾದವರು ಒಮ್ಮೆ ಅಲ್ಲಿ ಸ್ನಾನ ಮಾಡಿದ್ರೆ ಸಾಕು ನಾವು ಪ್ರೀತರಾಗ್ತೀವಿ ಅಂತ. ಅದರಲ್ಲಂತೂ ಧನುರ್ಮಾಸೆ ಸಿಜೆ ಪಕ್ಷೆ ಅಂತ ಹೇಳಿದೆ. ಧನುರ್ಮಾಸದ ಶುಕ್ಲ ಪಕ್ಷದಲ್ಲಿ ಬರ್ತಕ್ಕಂಥ ದ್ವಾದಶಿ, ಮುಕ್ಕೋಟ ದ್ವಾದಶಿ 33 ಕೋಟಿ ದೇವತೆಗಳ ಸನ್ನಿಧಾನ ತೀರ್ಥದಲ್ಲಿ ಮನುಷ್ಯನಾಗಿ ಹುಟ್ಟದ ಮೇಲೆ ಒಮ್ಮೆ ಆದರೂ ಆ ಸ್ನಾನ ಮಾಡಬೇಕು. ಹಾಗಾಗಿ ಇಲ್ಲೇದ ಅಲ್ಲಿ ಸ್ನಾನ ಮಾಡಿ ವರಾಹದೇವರ ದರ್ಶನ ಮಾಡಬೇಕು. ಬರೀ ದರ್ಶನ ಮಾಡಿದ್ರೆ ನನಗೆ ಸಿಗತ್ತೆ ಅಂತ ವರಾಹದೇವರು ಕೇಳಿದಂತೆ. ಯಾರು ಬರ್ತಾರೋ ಅವರು ಮೊದಲು ನಿನಗೆ ನೈವೇದ್ಯವನ್ನು ಅರ್ಪಣೆ ಮಾಡಿ. ಅದಕ್ಕೆ ಇವತ್ತಿಗೆ ಶುಕ್ರವಾರ ಮಾತ್ರ ಶ್ರೀನಿವಾಸ ದೇವರ ಅಭಿಷೇಕ. ಬೇರೆ ಇನ್ನೆಲ್ಲ ದಿನ ಶ್ರೀನಿವಾಸ ದೇವರ ಪಾದಕ್ಕೆ ಬಂಗಾರ ಕವಚ ಹಾಕಿರ್ತಾರೆ. ಆ ಕವಚವನ್ನು ತೆಗೆದು ಕವಚಕ್ಕೆ ಮಾತ್ರ ಅಭಿಷೇಕ. ಅಲ್ಲಿ ತೀರ್ಥ ಕೊಡ್ತಾರಲ್ಲ ದೇವ ಮಂದಿರದ ಒಳಗಡೆ, ಅದು ಯಾವ ತೀರ್ಥ ಅಂತಂದ್ರೆ ಆ ಪಾದಕ್ಕೆ ಅಭಿಷೇಕ ಮಾಡಿರುವಂತ ಜಲ. ಆ ಮೂಲ ವಿರಾಟಕ್ಕೆ ಅಭಿಷೇಕ ಮಾಡಿದ ಜಲ ಯಾರಿಗೂ ಸಿಗಲ್ಲ. ಯಾರಿಗೆ ಸಿಗುತ್ತೆ ಅಂತಂದ್ರೆ ಯಾರು ತುಂಬಾ ಇನ್ಫ್ಲೂಯೆನ್ಸ್ ಅಥವಾ ದಕ್ಷಿಣ ಕೊಟ್ಟಿರೋಂಥವ್ರಿಗೆ ಅವ್ರಿಗೆ ಮಾತ್ರ. ಅದು ಹೇಗಿರುತ್ತೆ ಆ ತೀರ್ಥ ಅಂತಂದ್ರೆ ಶ್ರೀನಿವಾಸ ದೇವರಿಗೆ ಅಭಿಷೇಕ ಮಾಡಿದ್ರು ಗಂಗೆಯಲ್ಲಿ ಎಷ್ಟು ವರ್ಷ ಇದ್ರು ಕೆಡಲ್ವಲ್ಲ, ಆ ತರ ಆ ತೀರ್ಥ ಎಷ್ಟು ವರ್ಷ ಇದ್ರು ಕೆಡಲ್ಲ. ಅದು ಹೇಗಿರುತ್ತೆ ಅಂದ್ರೆ ಕೆಂಪಗಿರುತ್ತೆ. ಬರೀ ಕೇಸರಿಯನ್ನು ತೆಗೆದು ಅದಕ್ಕೆ ಅಭಿಷೇಕ ಮಾಡಿರ್ತಾರೆ. ಅಷ್ಟು ಚೆನ್ನಾಗಿರುತ್ತೆ. ಅದನ್ನೆಲ್ಲ ಜೀವನದಲ್ಲಿ ಒಮ್ಮೆ ಅದನ್ನು ಅನುಭವಿಸಬೇಕು. ಹಾಗಾಗಿ ನಾನು ಹೇಳ್ತಾ, ಏನೇನು ಮೊದಲು ನನಗೆ ಬರುತ್ತೆ, ಕ್ಷೀರಾಭಿಷೇಕ ಮಾಡಬೇಕು. ಆ ಕ್ಷೀರ ಸೇಚನ ಮೊದಲು ವರಾಹದೇವರು. ನನಗೆ ದ್ರಾಕ್ಷಿ ಗೋಡಂಬಿ ಇಡ್ತಾರ ಫಸ್ಟ್ ವರಾಹದೇವರು ಎಲ್ಲ ಅಲ್ಲಿಗೋಗ್ಲಿ. ಆದ್ರೆ ದೇವ್ರು ಹೇಳ್ದ ಎಲ್ಲರೂ ಬಂದು ಫಸ್ಟ್ ವರಾಹದೇವರಿಗೆ ಅರ್ಪಣೆ ಮಾಡಿ. ಆದ್ರೆ ಕಲ್ಯಾಣೋತ್ಸವ ಮಾತ್ರ ನನಗೆ ಮಾಡಿಸಿದ್ರು. ಯಾರು ಹೋಗಿ ವರಾಹ ಕಲ್ಯಾಣ ಅಂತ ಮಾಡಿಸ್ತಾರ, ಪಾಪ ಕೇಳೋರೇ ಇಲ್ಲ. ಅದು ಸೇವಾಲಿ ಇಟ್ಟಾಕಿದ್ರೆ ವರಾಹದೇವರಿಗೆ ಮಂಗಳಾರತಿ ಮಾಡಿಸ್ಬೇಕು ಇಲ್ಲ. ತಿಮ್ಮಪ್ಪನಿಗೆ ನೋಡಿದ್ರೆ ಅಂತ ವೈಭವ. ಅದ್ರ ಶ್ರೀನಿವಾಸ ಹೇಳ್ತಾನೆ, ಮೊದಲು ಹೋಗಿ ಆ ವರಾಹದೇವರ ದರ್ಶನ ಯಾರು ಮಾಡ್ತೀರಾ ಅದರ ಅರ್ಥ ತಿಳ್ಕೊಳ್ಳಿ. ಏನದು ಅಂತಂದ್ರೆ ನಿಮ್ಮ ಭಾರವನ್ನ ನಾನು ಎಲ್ಲ ದುಃಖದಿಂದ ಪೀಡಿತರಾಗಿದ್ದೀವಲ್ಲ, ಸಂಸಾರ ಬಂಧನದ ಭಾರವನ್ನು ಹೊತ್ತಿದೀವಲ್ಲ, ವರಾಹ ಹೇಳ್ತಾನೆ ನನ್ನ ಇನ್ನೊಂದು ರೂಪವನ್ನು ನೋಡುವಾಗ ನಿಮ್ಗೆ ಆನಂದ ಆಗ್ಬೇಕಲ್ಲ. ಆ ಆನಂದ ಆಗ್ಬೇಕಂದ್ರೆ ನಿಮ್ ಭಾರ ಎಲ್ಲಿಟ್ಟು ಹೋಗ್ತೀರಾ, ಭಾರ ಹೊತ್ಕೊಂಡು ನನ್ನ ಹತ್ರ ಬರಬೇಡಿ. ಶ್ರೀನಿವಾಸ ದೇವರ ನೋಡುವಾಗ ತೃಪ್ತಿಯಿಂದ ಹೋಗಿ ನೋಡ್ಬೇಕಂತ. ಅದಕ್ಕೆ ಶ್ರೀನಿವಾಸ ದೇವರನ್ನು 2 ಬಾರಿ ದರ್ಶನ ಮಾಡಬೇಕು ತಿರುಪತಿಗೆ ಹೋದ್ರೆ. ಯಾಕೆ ಅಂತಂದ್ರೆ ಒಮ್ಮೆ ಮಾಡುವಾಗ ಬೆಳಗ್ಗೆನೆ ಎದ್ದು ಉಪವಾಸದಲ್ಲಿ ದರ್ಶನ ಮಾಡ್ಬೇಕಂದ್ರೆ ದೇವರು ಹೇಳ್ತಾನೆ ಊಟ ಮಾಡ್ಬಂದು ಮತ್ತೆ ನಾನು ದರ್ಶನ ಮಾಡಬೇಕು. ತೃಪ್ತಿಯಾಗಿ ಹೋಗಿ ಮತ್ತೊಮ್ಮೆ ದರ್ಶನ ಮಾಡಬೇಕು. ಅದಕ್ಕೆ ಏಕಾದಶಿ ದಿನ ತೃಪ್ತಿಯಿಂದ ವಾಪಸ್ ಬರಬಾರ್ದು. ಇವೆಲ್ಲ ನೀವೇ ಹಾಕುತ್ತಿದ್ದಾರೆ. ದೇವರ ದರ್ಶನ ಮಾಡುವಾಗ ಊಟ ಮಾಡಿಕೊಂಡೇ ಬರಬೇಕು. ಇಲ್ಲ ಅಂತಂದ್ರೆ ಆ ಕ್ಷೇತ್ರದ ಪೂರ್ಣ ಫಲ ಸಿಗಲ್ಲ, ಮತ್ತೆ ಅನಿಷ್ಟಕ್ಕೆ ಕಾರಣ ಆಗುತ್ತೆ. ಅದಕ್ಕೆ ವರಾಹದೇವರಂದ್ರು ನಿನ್ ಭಾರ ಇಲ್ಲ ನನ್ನ ಹತ್ರ ಹೋಗ್ಸಿ. ಅದಕ್ಕೆ ಯಾರು ಶ್ರೀನಿವಾಸ ದೇವರ ಅನುಗ್ರಹವನ್ನು ಬಿಡಬೇಕು, ನಮ್ಮ ಮನೇಲಿ ಈ ಸಮಸ್ಯೆ ಆಗ್ತಿದೆ, ನನಗೆ ಏನೇನೋ ಇದೆ, ಅದನ್ನೆಲ್ಲ ವರಾಹದೇವರ ಭಾರಕ್ಕೆ ಹಾಕ್ಬಿಡಿ. ಆ ವರಾಹದೇವರ ರಾಕ್ಷಸನ ತುಳಿದು ನಮ್ಮನ್ನ ಲಕ್ಷ್ಮೀ ದೇವಿ ಎತ್ತಿದಾಗ ಮೇಲೆ ಎತ್ತಿ ನಮ್ಗೆ ಉದ್ಧಾರ ಮಾಡ್ತೀನಿ. ಆ ರೀತಿಯಲ್ಲಿ ಹೇಳ್ತಾ ಸರಿ ಆಯ್ತು ಒಪ್ಪಂದ ಮಾಡಿಕೊಂಡು ಆ ಶ್ರೀನಿವಾಸ ದೇವರು ಈ ರೀತಿಯಲ್ಲಾಗಿ ದಾಸ್ಯಾಮಿ ಎತ್ತಿ ಭೂಕಾಂತ ತದಗಿ ಕುರುಮಾಧವ ವರಂ ದ್ರವ್ಯವಿದಂ ತಾತ ಕೃಪಾ ಹೃದಯಾನಿದೆ. ಸರಿ ಇಷ್ಟೆಲ್ಲ ಹೇಳಿದ್ದೀನಿ, ಇಲ್ಲೇ ಜಾಗ ಕೊಡ್ತೀಯಾ? ಸರಿ ಎಷ್ಟು ಬೇಕು ಜಾಗ? ನನಗೆ 100 ಹೆಜ್ಜೆ ಜಾಗ ಬೇಕು ಅಂದ್ರೆ ಶ್ರೀನಿವಾಸ. ಬೇಡಪ್ಪ, ಅದ್ರ ಮೇಲೆ ಕೇಳ್ಕೊಂಡ್ಬಿಟ್ರಂತ ವರಾಹದೇವರು. ನೀನು 3 ಹೆಜ್ಜೆ ಕೇಳಿ
ತಗೊಂಡಿದ್ದು ನನಗೆ ಕತೆ ಗೊತ್ತು 100 ಹೆಜ್ಜೆ. ಇಲ್ಲ ನಾನು ಯಾವ ಮೋಸವೂ ಮಾಡಲ್ಲ ಅಂತ ಹೇಳಿದಕ್ಕೆ ಇವತ್ತು ತಿರುಪತಿ ದೇವಸ್ಥಾನ ಇದೆಯಲ್ಲ, ಅದು 100/100 ಜಾಗ. ಅದ್ರ ಒಳಗಡೆ ಹೋದಾಗ ಎಲ್ಲರೂ ಪರಮಾತ್ಮನಿಗೆ ಒಂದೇ ರೀತಿಯ ಪರಮಾತ್ಮ ನೋಡೋದು ಭಕ್ತರಂತೆ. ಅಲ್ಲಿ ಮೇಲೂ ಕೀಳೆಲ್ಲ ಸ್ವಾಮಿ ನೋಡ್ತಾನಂತೆ. ಆ ಬೇರೆ ಯಾವುದನ್ನು ನಾವು ಮಾಡೋಂಗಿಲ್ಲ. ನೀನ್ ಶ್ರೇಷ್ಠ, ನಾನ್ ಶ್ರೇಷ್ಠ, ನಾನು ಮಡಿಲೋಗಿ ತಿಮ್ಮಪ್ಪನ ನೋಡ್ತೀನಿ ಅಂದ್ರೆ ಸಾಧ್ಯನಾ? ಹಾಗಾಗಿ ಸ್ವಾಮಿ ಹತ್ರ ಹೋಗೋ ದಾಸರಾಗಿ ಹೋಗ್ಬೇಕು. ಇದೆಲ್ಲ ವಿಚಾರವನ್ನು ಹೇಳ್ತಾ ಇದ್ದಾನೆ. ಈ ರೀತಿ ಹೇಳ್ತಾ ಮುಂದೆ ಏನೇನು ವಿಚಾರಗಳು ಹೇಳಿದ್ರು, ಸ್ವಾಮಿ ನಿಲ್ಲಿಸಿದ ಆ ಬಕುಲಾದೇವಿ ಯಾರು, ಅವನ್ನೆಲ್ಲ ನಾಳೆ ದಿನ ಚಿಂತನೆ ಮಾಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಶ್ರೀನಿವಾಸಂ ಜಗನ್ನಾಥಂ ಪದ್ಮಾವತ್ಯಾಭಿರಾಜಿತಂ ಬ್ರಹ್ಮಾದ್ಯೈಹಿ ವಿನುತಂ ವಂದೇ ಕುಲದೇವಂ ರಮಾಪತಿಂ ವೆಂಕಟೇಶ 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 ಪಾಹಿ ಮಾಂ ವೆಂಕಟೇಶ 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 ರಕ್ಷ ಮಾಂ ಹನುಮ ಹನುಮ ಭೀಮ ಭೀಮ ಮಧ್ವ ಮಧ್ವ ಪಾಹಿ ಮಾಂ ಹನುಮ ಹನುಮ ಭೀಮ ಭೀಮ ಮಧ್ವ ಮಧ್ವ ರಕ್ಷ ಮಾಂ ರಾಘವೇಂದ್ರ 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 ಪಾಹಿ ಮಾಂ ರಾಘವೇಂದ್ರ 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 ರಕ್ಷ ಮಾಂ ನಿನ್ನವ ನಿನ್ನವ ಶ್ರೀನಿವಾಸ ನಾನನ್ಯವನರಿಯನು ಶ್ರೀನಿವಾಸ ಅಯ್ಯ ಮನ್ನಿಸ ತಾಯಿ ತಂದೆ ಶ್ರೀನಿವಾಸ ಅಯ್ಯ ಪ್ರಸನ್ನ ವೆಂಕಟದ್ರಿ ಶ್ರೀನಿವಾಸ ಪ್ರಸನ್ನ ಬಿಡೆನೋ ನಿನ್ನಂದ್ರಿ ಶ್ರೀನಿವಾಸ ಎನ್ನ ದುಡಿಸಿಕೊಳ್ಳಲೋ ಶ್ರೀನಿವಾಸ